ಅದು ಯುಗಾದಿ ತಗಾದಿ ಅಂತ ಏನೋ ಒಂದು ಗಾದೆ ಮಾತೇನೋ ಐತೆ. ರೆಡಿ ಆಗಿದ್ದೀರಾ? ರೆಡಿ ಆಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಮೇಡಮ್, ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಮಾಡಲೇ ಇಲ್ಲ. ಹಾಯ್. ನಮ್ಮ ಶ್ರೀಮತಿ ಅವರೇನೋ ಮಾಡ್ತಾವ್ರೆ. ಏನ್ ಮಾಡ್ತಿದ್ದೀರಾ ಮೇಡಮ್? ಜ್ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸ್ ಅಂತ ಬರ್ತಾ ಅದನ್ನ ನಿಂಬೆ ಹಣ್ಣಿನ ಪಾನಕ. ಪಾನಕನೂ ಅಲ್ಲ, ಅದು ಪಾನಕ ಅಂತ ಅನ್ನೋದಕ್ಕಿಂತ ಅದಕ್ಕೆ ಒಳ್ಳೆ ಹೆಸರು ಅಂದ್ರೆ ಶರ್ಬತ್ತು. ನಾವು ಚಿಕ್ಕವರಾಗಿದ್ದಾಗ ಹೇಳ್ತಾ ಇದ್ದಿದ್ದು ನಮ್ಮ ಮನೇಲಿ ನಿಂಬೆಹಣ್ಣಿನ ಶರ್ಬತ್ತು ಅಂತ. ಯಾರಾದ್ರೂ ಮನೆಗೆ ನೆಂಟು ಬಂದ್ರೆ ಬಿಸಿಲು ಜಾಸ್ತಿ, ಶರ್ಬತ್ ಮಾಡ್ಕೊಡ್ರಿ ಒಂಚೂರು ಅಂತ ನಿಂಬೆಹಣ್ಣಿನ ಶರ್ಬತ್ ಮಾಡ್ತಾ ಇದ್ದಾರೆ. ಇಲ್ಲೂ ಬಿಸಿಲು ಜಾಸ್ತಿ ಅಲ್ವಾ, ಈಗಲೂ ಬೇಸಿಗೆ ಶುರುವಾಯ್ತು. ಯುಗಾದಿ ಹಬ್ಬ ಹತ್ರ ಬರ್ತಾ ಬರ್ತಾ ಬಿಸಿಲು. ಅದು ಯುಗಾದಿ ದಗಾದಿ ಅಂತ ಏನೋ ಒಂದು ಗಾದೆ ಮಾತೇನೋ ಐತೆ. ದಗಾದಿ ಅಂದ್ರೆ ದಗೆ ಅಂದ್ರೆ ಬಿಸಿ ಜಾಸ್ತಿ, ಬಿಸಿಲು ಅಂತ. ಯುಗಾದಿ ಟೈಮ್ಗೆ ಬಿಸಿಲು, ತುಂಬಾ ಬಿಸಿಲು ಜಾಸ್ತಿ ಇರುತ್ತೆ. ಅಂದ್ರೆ ಮರದಲ್ಲೆಲ್ಲ ಎಲೆಗಳೆಲ್ಲ ಉದುರೋಗಿ ಉದುರೋ ಕಾಲ, ಉದ್ರಿ ಚಿಗುರು ಅಂತ ಕಾಲ ಇವಾಗ. ಜ್ಯೂಸ್ ರೆಡಿ. ಜ್ಯೂಸ್ ಅಲ್ಲ, ಮತ್ತೆ ಅದನ್ನ ಶರ್ಬತ್. ನಿಂಬೆ ಹಣ್ಣಿನ ಶರ್ಬತ್. ಸಕ್ಕರೆ ಆಗೈತಾ? ಹುಳಿ ಐತಾ? ಸೂಪರ್ ಆಗೈತೆ. ಹೌದಾ? ಬಿಸಿಲಿಗೆ ತಂಪಾದ ಪಾನೀಯನ. ತಂಪಾದ ಪಾನೀಯ ನೋಡ್ರಿ, ನಿಂಬೆ ಹಣ್ಣಿನ ಶರ್ಬತ್ತು ಆರೋಗ್ಯಕ್ಕೆ ಒಳ್ಳೇದು. ಇನ್ನೊಂದ್ ಏನ್ ಗೊತ್ತಾ, ಅರ್ವಿ ನೀರಲ್ಲಿ ಮಾಡ್ಬೇಕಿತ್ತು, ಇನ್ನು ತಣ್ಣಗಿರೋದು. ಅರ್ವಿ ತರೋಣ, ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. ಹಬ್ಬಕ್ಕೆ ಕ್ಲೀನ್ ಮಾಡಿದ್ಮೇಲೆ ಅರ್ವಿ ತರಲೇಬೇಕು. ಒಂದ್ ಅರ್ವಿ ತಗೊಬಂದ್ರೆ ಬೇಸಿಗೆಲೆಲ್ಲ ನೀರ್ ಕುಡಿಯೋಕೆ ವರ್ಷ ಈ ಟೈಮ್ಗೆ ಅರ್ವಿ ತರ್ತಾ ಇದ್ವಿ ನಾವು. ತಂದಿರ್ತಾ ಇದ್ವಿ ಇಷ್ಟೊತ್ತಿಗೆಲ್ಲ. ಶಿವರಾತ್ರಿ ಮುಗಿತಿದಂಗೆ ತಂದಿರ್ತಾ ಇದ್ವಿ. ಈ ಸರಿ ಇನ್ನು ಅದು ಇದು ಅಂತ ಯಾಕೋ ತಂದಿಲ್ಲ. ಮನೆ ಸ್ವಲ್ಪ ಕ್ಲೀನ್ ಮಾಡೋಣ, ಹಬ್ಬಕ್ಕೆ ಕ್ಲೀನ್ ಮಾಡಿ ಅವಾಗ ಹೊಸ ಅರ್ವಿ ತಂದಿಟ್ಟು. ಹೊಸ ಮನೆ ಕ್ಲೀನ್ ಮಾಡೋ ಅಂತದ್ ಏನಿಲ್ಲ, ಆದ್ರೆ ಮನೆ ಅದೊಂದು ಶಾಸ್ತ್ರ. ಹಬ್ಬಕ್ಕೆ ಮನೆಗೆ ಸ್ವಲ್ಪ ಕ್ಲೀನ್ ಮಾಡ್ಲೇಬೇಕಲ್ವಾ, ಅದಕ್ಕೆ ಕ್ಲೀನ್ ಮಾಡ್ಲೇಬೇಕು. ಸರಿ, ಇವಾಗ ಶರ್ಬತ್ ಕುಡಿಯೋಣ. ನಿಮ್ ಪ್ರಕಾರ ಜ್ಯೂಸ್ ಕುಡಿಯೋಣ, ಶರ್ಬತ್ ಕುಡಿಯೋಣ? ಇವಾಗ ಶರ್ಬತ್ ಕುಡಿಯೋಣ. ಶರ್ಬತ್ತೇ ಚೆನ್ನಾಗಿದೆ ಜ್ಯೂಸ್ಗಿಂತ. ಸರಿ, ನೋಡಿ ನಮ್ಮ ಶ್ರೀಮತಿಯವರು ರೆಡಿ ಆಗಿದ್ದಾರೆ. ರೆಡಿ ಆಗಿದ್ದೀರಾ? ರೆಡಿ ಆಗಿದ್ದಾರೆ. ಅದೇ ಜಾತ್ರೆಗೆ ಹೋಗ್ಬೇಕು ಅಂದ್ವಲ್ಲ, ಈಗ ಸಂಜೆ ಆಗ್ತಾ ಬಂತು, ಒಂದು 3 ಗಂಟೆ ಟೈಮು. ಈಗ ಜಾತ್ರೆಗೆ ರೆಡಿ ಆಗಿದ್ದಾರೆ. ಇಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ವಿಷಯ ತೋರಿಸೋದಿದೆ ನಿಮಗೆ. ಈ ಚಾಕ್ಲೇಟ್ ಕವರ್ ನೋಡ್ರಿ, ಇದು ಯಾವ ಚಾಕ್ಲೇಟ್ ಕವರ್ ಏನಂದರೆ ಫೆಂಟಾಸ್ಟಿಕ್ ಅಂತ ಏನೋ ಇದು ಹೊಸ ಚಾಕ್ಲೇಟ್ ಇದು ಬಂದಿದ್ದು. ಈ ಚಾಕ್ಲೇಟ್ ಬಗ್ಗೆ ನಾನು ಹೇಳ್ತೀನಿ ಸ್ವಲ್ಪ. ಈಗ ನೋಡಿದ್ರಲ್ಲ ಚಾಕ್ಲೇಟ್ ಕವರು, ಆ ಚಾಕ್ಲೇಟ್ ಕವರ್ ಕತೆ ಏನಂದರೆ, ಮೊನ್ನೆ ನಾನು ಅಂಗಡಿಗೆ ಹೋಗಿದ್ದೆ ಏನೋ ತರೋದಕ್ಕೆ. ಅವಾಗ ಅಂಗಡಿನಲ್ಲಿ ಚೇಂಜ್ ಇಲ್ಲ ಅಂತೇಳಿ ಚಾಕ್ಲೇಟ್ ಕೊಟ್ಟರು. ಚಾಕ್ಲೇಟ್ ಕೊಟ್ಟಾಗ ನಮ್ಮ ಶ್ರೀಮತಿಯವರು ಆ ಚಾಕ್ಲೇಟ್ ತಗೊಂಡಾಗ ನಮ್ಮ ಜಾಣೆ ಮಗಳಿಗೆ ತಿನ್ನೋಕ್ಕೆ ಅಂತ, ಅಂದರೆ ಎರಡಲ್ಲ, ಅಮ್ಮ ಮಗಳು. ನಮ್ಮ ಮನೇಲಿ ಏನೇ ತಂದ್ರೂ 2 ತತ್ತೀವಿ. ಏನಾದರೂ ಐಸ್ ಕ್ರೀಮು, ಚಾಕ್ಲೇಟು ಏನೇ ತಂದರೂ ಆ ಥರ, ಕೇಕು, ಈ ಥರ 2. ಅಂದರೆ ಅಮ್ಮಂಗೊಂದು ಮಗಳಿಗೊಂದು ಅಂತ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಈ ಚಾಕ್ಲೇಟ್ ಕವರ್ ಇತ್ತಲ್ಲ, ಅದೇ ಜಾಗದಲ್ಲೇ ಚಾಕ್ಲೇಟ್ ಇಟ್ಟಿದ್ದು 2. ಇವ್ರು ಹೇಳಿದ್ರು, ಏನು ಹೇಳಿದ್ ನೀನು? ಅಲ್ಲ, ನೀನ್ ಫಸ್ಟ್ ಚಾಕ್ಲೇಟ್ ತಗೊಬಂದು ಚಾಕ್ಲೇಟ್ ತಿನ್ನು ಅಂತ ನನ್ ಕೈ ಕೊಟ್ಟೆ. ನಾನ್ ತಗೊಬಂದು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಇಟ್ಬಿಟ್ಟು, ಇವ್ರು ಜಾಣೆ ಮಗಳು ಬರ್ಲಿ ನೋಡೋಣ, ಅಮ್ಮ ನಿಂಗೊಂದು ನಂಗೊಂದು ಅಂತ ಚಾಕ್ಲೇಟ್ ತಂದು ಕೊಡ್ತಾಳ, ಹೆಂಗೋ ನೋಡೋಣ ಅಂತ ಹೇಳ್ಬಿಟ್ಟು ಹಣ್ಣ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು ಇವರು. ಅದಾದಮೇಲೆ ಸಂಜೆ ಬಂದ್ಲು ನನ್ನ ಮಗಳು ಬರ್ತಿದ್ದಂಗೆ. ಇಲ್ಲಿ ಬಂದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ, ಡ್ರೆಸ್ ಚೇಂಜ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬಿಟ್ಟು ಚಾಕ್ಲೇಟು ಅಂತ ಹೇಳ್ಬಿಟ್ಟು ಒಂದು ತಗೊಂಡು, ಇವರು ಅಡುಗೆ ಮನೇಲಿ ಏನೋ ಪಾತ್ರೆ ಏನೋ ತೊಳಿತಿದ್ದೆ, ಏನೋ ಕೆಲಸ ಮಾಡ್ತಾ ಇದ್ರು. ಅಮ್ಮ ಬಾ, ಇಲ್ಲಿ ಚಾಕ್ಲೇಟ್ ಇದೆ, ತಗೋ ತಿನ್ನು, ನಿನ್ಗೊಂದು ಅಂತ ಹೇಳಿ ಕೊಟ್ಲು ಕರೆದು. ಆವಾಗ ನಮ್ಮ ಶ್ರೀಮತಿ ಅವ್ರು ಹೇಳಿದ್ದು ನಮ್ಮ ಜಾಣೆ ಮಗಳಿಗೆ, ವೆರಿ ಗುಡ್ ಮಗಳೇ, ನೀನು ಪಾಸ್ ಆದೆ ನನ್ನ ಟೆಸ್ಟಲ್ಲಿ ಅಂತ ಕೊಡ್ತೀವಿ. ಯಾಕೆ ಅಂತ ಕೇಳೋದು ನಮ್ಮ ಮಗಳು. ಅದಕ್ಕೆ ನಮ್ಮ ಶ್ರೀಮತಿಯವರು ಹಿಂಗೆ 2 ಇಟ್ಟಿದ್ದು, ನೀನು ಕೊಡ್ತೀವ ಹೀಗೆ ನನಗೆ ತಿನ್ನು ಅಂತ, ಅದಕ್ಕೆ ಟೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದು ಅಂತ ಇವ್ರು ಹೇಳಿದ್ರು. ಅದಕ್ಕೆ ನಮ್ಮ ಜಾಣೆ ಮಗಳು ಎಷ್ಟು ಅದು ತುಂಬ ಪ್ರಬುದ್ಧವಾದ ಮಾತು ಹೇಳಿದ್ಲು. ಏನಂದರೆ, ಅದು ನಾನು ಪಾಸ್ ಆದೆ ಆದರೆ ನೀನು ಫೇಲ್ ಆದೆ ಅಂತ ಹೇಳಿದ್ಲು. ಯಾಕೆ ಅಂತ ಕೇಳಿದ್ರೆ, ನಿನ್ನ ಜೊತೆಲಿರೋರ ಬಗ್ಗೆ ನಿನಗೆ ನಂಬಿಕೆ ಇರಬೇಕು ಅಂತ ಹೇಳಿದ್ದವಳು. ಅಂದರೆ ಅವಳ ಬಗ್ಗೆ ಅವ್ರ ಅಮ್ಮಂಗೆ ನಂಬಿಕೆ ಇರಬೇಕು ಅಂತ. ಜೊತೆಲಿರೋರ ಬಗ್ಗೆ ನಿನಗೆ ನಂಬಿಕೆ ಇರಬೇಕು. ಅದೆಷ್ಟು ಒಳ್ಳೆ ಪ್ರಬುದ್ಧವಾದ ಮಾತಲ್ವಾ? ಚಿಕ್ಕ ಮಕ್ಕಳು ಕೆಲವೊಂದ್ಸಲ ಎಷ್ಟು ಪ್ರಬುದ್ಧವಾಗಿ, ನಮಗಿಂತ ತುಂಬ ದೊಡ್ಡ ತಂದಲ್ಲಿ ಯೋಚನೆ ಮಾಡ್ತಾರೆ ವಿಷಯನ. ಅದೊಂದು ಒಳ್ಳೆ ವಿಷಯ. ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ಕೊಂಡೆ. ಇದು ಚೆನ್ನಾಗಿತ್ತಲ್ವ, ಈ ಚಾಕ್ಲೇಟ್ದು ಘಟನೆ ನಡೆದಿದ್ದು. ನನಗಂತೂ ಅದಿನ್ನೂ
ತುಂಬ ಇಷ್ಟು ಪ್ರಬುದ್ಧವಾಗಿ ನಮ್ಮ ಮಗಳು ಯೋಚನೆ ಮಾಡಿದ್ಲು ಅಂತ ಈಗಲೂ ಹೌದು. ತುಂಬ ಹೆಮ್ಮೆ ಇದೆ ಅವಳ ಬಗ್ಗೆ ನನಗೆ ಈ ಕ್ಷಣ. ಸರಿ, ಈಗ ಟೈಮ್ ಆಯಿತು, ಜಾತ್ರೆಗೆ ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಜಾತ್ರೆ ಹೇಗಿರುತ್ತೆ, ದೇವಸ್ಥಾನ ಅದು ಎಲ್ಲ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ನಮ್ಮ ಬ್ಲಾಗಲ್ಲಿ. ಸರಿ, ಈಗ ಜಾತ್ರೆಗೆ ಹೊರಟಿದ್ವಿ ನೋಡಿ. ನಾವೀಗ ಮಧುಗಿರಿ ಜಾತ್ರೆಗೆ ಬಂದ್ವಿ. ಮಧುಗಿರಿ ಅಂದರೆ ನಮ್ಮ ದಂಡಿನ ಮಾರಮ್ಮನ ಜಾತ್ರೆ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಇಲ್ಲಿ ಜಾತ್ರೆಗೆ ಬರ್ತಿದ್ದಂಗೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪೂಜಾ ಸಾಮಗ್ರಿಗಳು ತಗೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದ್ವಿ. ಅಂದರೆ ತೆಂಗಿನಕಾಯಿ ಮನೆಯಿಂದನೇ ತಂದಿದ್ವಿ. ತೆಂಗಿನಕಾಯಿಗಂತೂ ಇತ್ತೀಚೆಗೆ ತುಂಬ ರೇಟ್ ಐತೆ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ನಮ್ಮವೇ ತೆಂಗಿನ ಮರ ಇರೋದ್ರಿಂದ ಮನೆಯಿಂದನೇ ತೆಂಗಿನಕಾಯಿ ತೊಗೊಂಡು ಬಂದಿದ್ವಿ. ಇಲ್ಲಿ ಹೂವು, ಹಣ್ಣು, ಕಡ್ಡಿ, ಕರ್ಪೂರ ಏನು ಬೇಕೋ ಅದನ್ನು ಮಾತ್ರ ತಗೊಂಡ್ವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ದೇವಸ್ಥಾನದಿಂದ ಒಂದು ನಲ್ಲಿ ಐತೆ, ಅಲ್ಲೆಲ್ಲ ಕಾಲು ಶುದ್ಧ ಮಾಡ್ಕೊಂಡು ಹೋಗ್ಬೇಕಂತೆ, ಕೈ ಕಾಲೆಲ್ಲ ತೊಳ್ಕೊಂಡು. ಅದಕ್ಕೆ ಅದೆಲ್ಲ ಇದು ಮಾಡ್ಕೊಂಡ್ವಿ. ಆಮೇಲೆ ಈ ಥರ ತಲೆ ಮೇಲೆ ಏನೋ ನೀರು ಹಾಕ್ಕೋಬೇಕಂತ ಒಂಚೂರು ನಮ್ಮ ಶ್ರೀಮತಿಯವ್ರ ಮಗಳಿಗೆ ಹೇಳ್ಕೊಟ್ರು. ಹಂಗೆಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಅಲ್ಲಿಂದ ದೇವಸ್ಥಾನ ಕಡೆ ಹೊರಟ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗೋದಕ್ಕೂ ಮುಂಚೆನೇ ತೆಂಗಿನಕಾಯಿ ಈಚೆ ಹೊಡೆಸ್ಕೋಬೇಕು. ಅಲ್ಲಿ ತೆಂಗಿನಕಾಯಿ ಹೊಡೆಯೋ ಜಾಗ ಒಂದೈತೆ, ಅಲ್ಲೇ ತೆಂಗಿನಕಾಯಿ ಹೊಡೆಸ್ಕೋಬೇಕು. ದೇವಸ್ಥಾನದೆಲ್ಲ ಒಳಗಡೆ ಎಲ್ಲ ತೆಂಗಿನಕಾಯಿ ಹೊಡೆದ್ರೆ ಅಲ್ಲೆಲ್ಲ ಗಲೀಜಾಗ್ಬಿಡುತ್ತೆ ಅಂತ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಒಳಗಡೆ ಹಿಂದೆ ತೆಂಗಿನಕಾಯಿ ಹೊಡೆಯೋ ಒಂದು ಜಾಗ ಮಾಡಿದ್ದಾರೆ, ಅಲ್ಲೇ ತೆಂಗಿನಕಾಯಿ ಹೊಡೆಸ್ಕೊಂಡು ಹೋಗ್ಬೇಕು. ನಾವಿಲ್ಲಿ 2 ತೆಂಗಿನಕಾಯಿ ತಂದಿದ್ವಿ. ಒಂದು ಕಾಯಿ ಹೊಡಾಕಿಸ್ಕೊಂಡ್ವಿ, ಇನ್ನೊಂದು ತೀರ್ಥದ ಕಾಯಿ ಮಾಡಿಸಿದ್ವಿ. ಆ ತೀರ್ಥದ ಕಾಯಿ ಅಂದರೆ ಅಲ್ಲೇ ಎಲ್ಲ ಕುಂಕುಮ ಭಂಡಾರ ಅಂತಾರಲ್ಲ ಅದೆಲ್ಲ ಹಚ್ಚಿಬಿಟ್ಟು ಹಂಗೆ ಕೊಡ್ತಾರೆ ನಮಗೆ. ಅಂದರೆ ಅದನ್ನು ತಗೊಂಡೋಗ್ಬಿಟ್ಟು ನಾವು ಮನೆಯಲ್ಲಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡಿಯೋದು. ಆ ಕಾಯಿ ಬರುತ್ತಲ್ಲ, ತೀರ್ಥ ಬರುತ್ತಲ್ಲ, ಅದನ್ನು ತೊಗೊಂಡು ಮನೆಗೆ ನಮ್ಮ ಹೊಲಕ್ಕೆ ಎಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ಕೆಲವರು ಒಂದು ಬಾಟಲ್ ತಂದಿರ್ತಾರೆ, ಇಲ್ಲೇ ತೀರ್ಥ ಹಾಕಿಸ್ಕೊಂಡು ಹೋಗ್ತಾರೆ. ನಾವು ತೀರ್ಥದ ಕಾಯಿ ಮಾಡಿಸ್ಕೊಳ್ಳೋಣ ಅಂತ 2 ಕಾಯಿ ತಂದಿದ್ವಿ. ಒಂದು ಕಾಯಿ ತೀರ್ಥದ ಕಾಯಿ ಮಾಡಿಸ್ಕೊಂಡು ಇನ್ನೊಂದು ಕಾಯಿ ಇಲ್ಲೇ ಕಾಯಿ ಹೊಡಾಕಿಸ್ಕೊಂಡು ಈಗ ದೇವ್ರ ದರ್ಶನಕ್ಕೆ ಹೊರಟ್ವಿ. ದೇವ್ರ ದರ್ಶನಕ್ಕೆ ಅಂದರೆ ಬೇರೆ ಟೈಮಲ್ಲಾದರೆ ಗರ್ಭಗುಡಿ ಹತ್ರಕ್ಕೆ ಸ್ವಲ್ಪ ಒಳಗಡೆಗೆ ಬಿಡ್ತಾರೆ, ಆವಾಗ ಕುಂಕುಮಾರ್ಚನೆ ಅಂತ, ಅದಕ್ಕೆ ಟೋಕನ್ ಟಿಕೆಟ್ ತೊಗೋಬೇಕಾಗತ್ತೆ, ಒಂದು ಅಂತ ಒಬ್ರಿಗಿಷ್ಟು ಅಂತ ಟೋಕನ್ ತೊಗೋಬೇಕಾಗತ್ತೆ. ಇವತ್ತು ಜಾತ್ರೆ ಇರೋದ್ರಿಂದ, ಜಾತ್ರೆಯಲ್ಲಿ ಜನ ಇರೋದ್ರಿಂದ ಆ ಥರ ಎಲ್ಲ ಏನಿಲ್ಲ, ಟೋಕನ್ನು ಇಲ್ಲ, ಏನಿಲ್ಲ. ನಾವೀಗ ಬಂದಿರೋದು ಜಾತ್ರೆ ಕೊನೆಯ ದಿನ. ಇಲ್ಲಿ ತುಂಬ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ, ವಾರಾನುಗಟ್ಟಲೆ ನಡೆಯುತ್ತೆ. ಬೆಳ್ಳಿ ಪಲ್ಲಕ್ಕಿ, ಅಗ್ನಿಗುಂಡ ಈ ಥರ ಎಲ್ಲ ನಡೆಯುತ್ತೆ. ಅದೆಲ್ಲ ಆ ಟೈಮಲ್ಲಿ ತುಂಬ ಜನ ಇರ್ತಾರೆ ಆ ಬೆಳ್ಳಿ ಪಲ್ಲಕ್ಕಿಗೆ, ಅಗ್ನಿಗುಂಡಕ್ಕೆ. ಇದು ಲಾಸ್ಟ್ ದಿನ ಮಡ್ಲಕ್ಕಿ ಸೇವೆ ಅಂತ ಏನೋ ಇರುತ್ತೆ. ಕೊನೆಯ ದಿನ ಬಂದ್ವಿ ನಾವು. ಆಗ ಜಾತ್ರೆಗೆ ಬರೋದಕ್ಕಾಗಿಲ್ಲ, ಅದಕ್ಕೆ ಈಗ ಬಂದಿದ್ದೀವಿ, ಇವತ್ತು ಬಂದಿದ್ದೀವಿ. ಮತ್ತು ಇಲ್ಲಿ ಬಂದಮೇಲೆ ಇಲ್ಲೇ ಹೂವು ಹಣ್ಣು ಎಲ್ಲ ಇಲ್ಲೇ ಕೊಟ್ಬಿಟ್ಟು ಸಾಲಾಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ತುಂಬ ಜನ ಇದ್ದಾರಲ್ಲ, ಅದಕ್ಕೆ ಬೇಗ ಬೇಗ ದರ್ಶನ ಮಾಡಿಸಿ ಕಳಿಸ್ತಾ ಇದ್ದಾರೆ. ನಿಮಗೂ ದೇವ್ರ ದರ್ಶನ ಮಾಡಿಸ್ತೀವಿ ನೋಡಿ. ನಾವಿಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಭಂಡಾರ ಇಸ್ಕೊಂಡು ಆ ದೇವಸ್ಥಾನದಿಂದ ಈಚೆ ಬಂದ್ವಿ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇಲ್ಲ. ಬೇರೆ ದಿನ ಆಗಿದ್ದರೆ ತುಂಬ ಜಾತ್ರೆಯಲ್ಲಿ ಬೇರೆ ದಿನ ಆಗಿದ್ದರೆ ತುಂಬ ರಶ್ ಇರ್ತಿದ್ರು. ದೇವಸ್ಥಾನದ ಈಚೆನೂ ಸಹ ಎಲ್ಲ ಹರಕೆ ಮಾಡ್ಕೊಂಡಿರೋರು ಆರತಿ ಬೆಳಗೋದು, ಕಡ್ಡಿ ಕರ್ಪೂರ ಹಚ್ಚೋದು ಎಲ್ಲ ಮಾಡ್ತಾಯಿದ್ರು. ಈ ವರ್ಷ ನಾವು ಆರತಿ ಮಾಡಿಲ್ಲ, ಬಿಡ್ದಿನದಲ್ಲಿ ಆರತಿ ಮಾಡೋಣ ಅಂತ. ಬಿಡ್ದಿನ ಅಂದರೆ ಜಾತ್ರೆ ಇರಲ್ವಲ್ಲ, ಬೇರೆ ಟೈಮಲ್ಲಿ, ಆ ಟೈಮಲ್ಲಿ ಅಂದರೆ ಮಂಗಳವಾರ, ಶುಕ್ರವಾರ ಯಾವಾಗ ಬೇಕಾದರೂ ಬಂದು ಆರತಿ ಮಾಡ್ಕೊಂಡು ಹೋಗ್ಬೋದು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ ಮಂಗಳವಾರ, ಶುಕ್ರವಾರ ಮಾತ್ರ ಈ ದೇವಸ್ಥಾನದ ಬಾಗಿಲು ತೆಗೆಯೋದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಭಂಡಾರ ಹಚ್ಕೊಂಡು ಕುಂಕುಮ ಹಚ್ಕೊಂಡು ದೇವಸ್ಥಾನದ ಹತ್ರ ಬಂದು ಕೂತ್ಕೋಬೇಕಂತೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಸ್ವಲ್ಪ ಹೊತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಬಂದು ಕೂತಿದ್ದು 1-2 ಫೋಟೋ, ಸೆಲ್ಫಿ ಎಲ್ಲ ತಗೊಂಡ್ವಿ. ಆಮೇಲೆ ಇಲ್ಲಿ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಈ ದೇವಸ್ಥಾನ ಮಂಗಳವಾರ, ಶುಕ್ರವಾರ ಮಾತ್ರ ತೆಗೆಯೋದು, ಬೇರೆ ದಿನ ತೆಗೆಯೋದಿಲ್ಲ ಅಂತ. ಹೌದು, ಜಾತ್ರೆ ನಡೆಯುತ್ತಲ್ಲ ಆ ಟೈಮಲ್ಲಿ ಮಾತ್ರ ಪ್ರತಿದಿನ 1 ವಾರ ತೆಗೆದಿರ್ತಾರೆ ಜಾತ್ರೆ ಟೈಮಲ್ಲಿ. ಮಿಕ್ಕಿದ ಟೈಮಲ್ಲಿ ಮಂಗಳವಾರ, ಶುಕ್ರವಾರ ಮಾತ್ರ ತೆಗೆಯೋದು. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿನ ಆ ದೇವಸ್ಥಾನದ ಅರ್ಚಕರ ಹತ್ರನೇ ನಾನು ಮಾತಾಡಿದ್ದೀನಿ. ಅದ್ರ ವಿಡಿಯೋ ಬೇರೆ ಇದೆ, ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ ಮಾಹಿತಿ ಬೇಕು ಅಂದರೆ. ಆಮೇಲೆ ಅಲ್ಲಿಂದ ಬಂದು ಆ ದೇವಸ್ಥಾನದ ಎದುರುಗಡೆನೇ ಒಂದು ಜಗಲಿಕಟ್ಟೆ ಇದೆ. ಆ ಜಗಲಿಕಟ್ಟೆ ಹತ್ರ ಅಗ್ನಿಗುಂಡ ನಡೆಯೋ ಜಾಗ. ಅಗ್ನಿಗುಂಡ ಅಂದರೆ ಕೊಂಡ ಆಯ್ತಾರಲ್ಲ ಅದು, ಬೆಂಕಿ ಎಲ್ಲ ಹಚ್ಚಿ ಇದು ಮಾಡ್ತಾರಲ್ಲ, ಆ ಜಾಗದ ಹತ್ರ ಬಂದ್ವಿ. ಇಲ್ಲಿ ಬುರ್ಗು, ಅರಳು, ಧೂಪ ಅದೇನೇನೋ ಮಾರ್ತಾಯಿದ್ರು. ಅಂದರೆ ಅಗ್ನಿಗುಂಡ ನಡೆಯುತ್ತಲ್ಲ ಆ ದಿನ ಬಂದು ಇದನ್ನೆಲ್ಲ ಬೆಂಕಿ ಹಾಕ್ತಾರಲ್ಲ, ಸೌದೆ ಹಾಕಿ ಅದಕ್ಕೆ ಇದನ್ನೆಲ್ಲ ಹಾಕ್ತಾರೆ. ಇವತ್ತು ಕೆಲವರು ಅವತ್ತು ಬರೋಕ್ಕಾಗದೇ ಇರೋರು ಅಗ್ನಿಗುಂಡದ ದಿನ ನೆಕ್ಸ್ಟ್ ದಿನ ಬಂದಾಗ್ಲೂ ಬೆಂಕಿ ಉರಿತಾ ಇರುತ್ತಲ್ಲ, ಅದಕ್ಕೆ ಈ ಥರ ಪುರಿ ಇದೆಲ್ಲ ಹಾಕ್ತಾರೆ. ನಾವು ಅಲ್ಲಿ ತಗೊಬಂದು ಈ ಪುರಿ, ಹರಳು ಎಲ್ಲ ಇಲ್ಲಿ ಹಾಕಿದ್ವಿ. ಆಮೇಲೆ ಇಲ್ಲಿ
ಈ ಬುರ್ಗು ಅಂತಾರಲ್ಲ, ಬುರ್ಗು ಹರಳು ಎಲ್ಲ ಹಾಕೋದೆ ಯಾಕೆ ಅಂದರೆ ನನಗೆ ತಿಳಿದಿರೋ ಪ್ರಕಾರ ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂದರೆ ಬುರ್ಗು ಅಂದರೆ ಪುರಿ ಗೊತ್ತಲ್ಲ, ಅದು ಟೊಳ್ಳಿರುತ್ತೆ, ನಮ್ಮಲ್ಲಿರೋ ಟೊಳ್ಳುತನ ಏನಿರುತ್ತೋ ಅದನ್ನು ಭಸ್ಮ ಮಾಡುವಂಥ ಅರ್ಪಿಸೋದು ಬೆಂಕಿಗೆ. ಆಮೇಲೆ ಬಂದುಬಿಟ್ಟು ಇನ್ನೊಂದು ಹರಳು ಗೊತ್ತಲ್ಲ ಎಲ್ರಿಗೂ, ಹರಳೆಣ್ಣೆ. ದೀಪಕ್ಕೆಲ್ಲ ಅದೇ ಅಲ್ವಾ ಹಚ್ಚೋದು, ದೇವ್ರ ದೀಪ ಹಚ್ಬೇಕಾದ್ರೆ ಹರಳು ಅಂದರೆ ಬೆಳಕನ್ನು ಕೊಡೋದು, ಅಂದರೆ ಕತ್ತಲಿಂದ ನಮ್ಮ ಜೀವನನ ಬೆಳಕಿಗೆ ನಡೆಸು. ಅಸತೋಮ ಸದ್ಗಮಯ ಹಿಂಗೆ ಹೇಳ್ಬೋದು. ಅಸತೋಮ ಸದ್ಗಮಯ ಅಂದರೆ ಕತ್ತಲಿಂದ ಬೆಳಕಿಗೆ ನಮ್ಮ ಜೀವನನ ನಡೆಸುವಂಥ ಒಂದು ಆಧ್ಯಾತ್ಮಿಕವಾಗಿ ಆ ಥರ ಅರ್ಪಿಸ್ತಾರೆ ಈ ಥರ ಬೆಂಕಿಗೆ. ನಾವು ಸಹ ಬಂದಿಲ್ಲಿ ಅದೆಲ್ಲ ತಂದು ಹಾಕಿದ್ವಿ. ಬೇರೆಯವರು ಎಲ್ಲ ತುಂಬ ಜನ ಬೇರೆಯವರು ಬಂದಿರೋರು ಅದೇ ಹೇಳಿದ್ನಲ್ಲ, ಅವತ್ತು ಬರೋಕ್ಕಾಗದೇ ಇರೋರು ಅಗ್ನಿಗುಂಡದ ದಿನ ಇವತ್ತು ಬಂದು ಒಂದು ಮೂಲೆಯಲ್ಲಿ ಉರಿತಾ ಇರುತ್ತಲ್ಲ ಬೆಂಕಿ, ಅದಕ್ಕೆ ಎಲ್ಲರೂ ಹಾಕ್ತಾರೆ. ಇಲ್ಲಿ ಒಂದು ತಾತ ಬಂದುಬಿಟ್ಟು ಅಲ್ಲಿ ಅಗ್ನಿಗುಂಡ ನಡೆದಿರೋ ಜಾಗದಲ್ಲಿ ಬೂದಿ ಆರೋಗಿರುತ್ತಲ್ಲ ಆ ಜಾಗದಲ್ಲಿ ಬೂದಿ ತಗೋತಾಯಿದ್ರು. ತಾತ ಯಾಕೆ ಈ ಥರ ಬೂದಿ ತುಂಬ್ಕೋತಿದ್ದೀರಾ ಕವರಲ್ಲಿ ಅಂತ ಕೇಳಿದೆ. ಆ ತಾತ ಏನು ಹೇಳಿದ್ರು ಅಂದರೆ, ಈ ಬೂದಿ ಎಲ್ಲ ತೊಗೊಂಡೋಗಿ ನಾವು ಹೊಲಕ್ಕೆ ಎಲ್ಲ ಹಾಕ್ತೀವಿ ಅಂತ ಹೇಳಿದ್ರು. ನಮಗೂ ಗೊತ್ತಿರಲಿಲ್ಲ, ನಾವು ಯಾವತ್ತೂ ತೊಗೊಂಡೋಗಿರಲಿಲ್ಲ. ನಿಜ ತೊಗೊಂಡೋಗ್ಬೋದಾ ಯಾರು ಬೇಕಾದರೂ ಅಂತ ಕೇಳಿದೆ. ಯಾರು ಬೇಕಾದರೂ ತೊಗೊಂಡೋಗ್ಬೋದಪ್ಪ, ನಾವು ತೊಗೊಂಡೋಗ್ತಿದ್ದೀವಲ್ಲ ನೋಡಿರಿ, ತೊಗೊಂಡೋಗಿ ಏನು ಹೊಲಕ್ಕೆಲ್ಲ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವ್ರಿಗೂ ಹೇಳಿದೆ ನಾವು ತೊಗೊಂಡೋಗೋಣ ಅಂತ. ಸರಿ ಬಿಡು, ಅವರೇ ತೊಗೊಂಡೋಗ್ತಾರೆ, ಅಷ್ಟು ದೊಡ್ಡವರು ಅಂದಮೇಲೆ ನಾವು ತೊಗೊಂಡೋಗಿದ್ರೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆಲ್ಲ ಕೈ ಮುಕ್ಕೊಂಡು ಒಂದು ಕವರ್ ತೊಗೊಂಡು ಆ ಸ್ವಲ್ಪ ಬೂದಿನ ತುಂಬಿಕೊಂಡ್ರು. ಅಂದರೆ ಈ ಬೂದಿನ ತೊಗೊಂಡೋಗ್ಬಿಟ್ಟು ನಮ್ಮ ಜಮೀನಿಗೆಲ್ಲ ಎರಚೋದಂತೆ, ನಮ್ಮ ಜಮೀನಿಗೆ ತೋಟಕ್ಕೆ ಎಲ್ಲ ಹಾಕ್ಬೋದಂತೆ. ಹಿರಿಯರು ಹೇಳಿದ್ದಲ್ವ, ಆ ತಾತ ಹೇಳಿದ್ಮೇಲೆ ಇನ್ನೇನು, ಅದಕ್ಕೆ ಒಂದಿಷ್ಟು ಬೂದಿನ ಇಲ್ಲಿ ತಗೊಂಡಿದ್ದೀವಿ. ಆಮೇಲೆ ಇಲ್ಲಿ ಅಗ್ನಿಕುಂಡ ನಡೆದಿರೋ ಜಾಗದಲ್ಲಿ ಕೆಲವರು ಕೈ ಮುಕ್ಕೊಂಡು ನಡ್ಕೊಂಡು ಹೋಗ್ತಿದ್ರು. ಅಂದರೆ ಅಲ್ಲಿ ಬೂದಿ ಸ್ವಲ್ಪ ಕೆಂಡ ಎಲ್ಲ ಇರುತ್ತಲ್ಲ, ಅಲ್ಲಿ ನಡ್ಕೊಂಡು ಹೋಗ್ತಾರೆ ಕೈ ಮುಕ್ಕೊಂಡು ದೇವರು ಪ್ರಾರ್ಥನೆ ಮಾಡಿಕೊಂಡು. ಅಗ್ನಿಕುಂಡ ಅಂದರೆ ಕೆಂಡ, ಆ ಟೈಮಲ್ಲಿ ಕೆಲವರು ನಡ್ಕೊಂಡು ಹೋಗ್ತಾರೆ. ಈಗ ಅಗ್ನಿಕುಂಡದ ದಿನ ಬರೋಕ್ಕಾಗದೇ ಇರೋರು ಈಗಲೂ ಕೆಲವರು ಕೈ ಮುಕ್ಕೊಂಡು ನಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ. ನಾವು ಅದೇ ಥರ ಇಲ್ಲಿ ಕೈ ಮುಕ್ಕೊಂಡು ಅದ್ರ ಮೇಲೆ ನಡ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿ ಈ ಥರ ಕೆಂಡ ಆಯೋದು ಅಂದರೆ ಕೆಂಡದ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ನಾನಾ ಅರ್ಥಗಳು ಕಾರಣಗಳು ಇರ್ಬೋದು. ನನಗೆ ತಿಳಿದಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಥರ ಇದ್ರ ಮೇಲೆ ನಡೆಯೋದು ಯಾಕೆ ಅಂದರೆ, ನಿಮಗೆ ಸೀತೆ ಗೊತ್ತಲ್ವ, ಸೀತೆನ ಅಗ್ನಿ ಪರೀಕ್ಷೆ ಮಾಡಿ ಅವಳು ಪವಿತ್ರ ಅಂತ ಪ್ರೂವ್ ಮಾಡ್ತಾರಲ್ಲ, ಅದು ಇಲ್ಲಿ ಅಂದರೆ ಬೆಂಕಿ ಅಗ್ನಿ ಅದ್ರ ಮೇಲೆ ನಡೆದಾಗ ನಮ್ಮನ್ನು ಪವಿತ್ರವಾಗಿಸು ನಮ್ಮ ಜೀವನನ ಅಂತ ದೇವರಲ್ಲಿ ಕೇಳ್ಕೊಳೋದು ಒಂದಿರ್ಬೋದು. ಆಮೇಲೆ ಅಪರಂಜಿ ಗೊತ್ತಲ್ವ, ಅಪರಂಜಿ ಬೆಂಕಿನಲ್ಲಿ ಕಾಸ್ತಾರೆ, ಚೆನ್ನಾಗಿ ಕುದಿಸಿ ಆಮೇಲೆ ಅದು ಒಳಪಾಗೋದು, ಚಿನ್ನ ಆಗೋದು. ಅಂದರೆ ಬಂಗಾರದಂಥ ಬದುಕು ಕೊಡು ನಮಗೆ ಅಂತಲೂ ದೇವ್ರ ಹತ್ರ ಕೇಳ್ಕೊಳ್ಳೋದಿರ್ಬೋದು. ಈ ಥರ ಕಾರಣಗಳು ಅಂದರೆ ಬೇರೆ ಒಬ್ಬೊಬ್ಬರು ಅರ್ಥ ಕಾರಣ ಹುಡುಕ್ತವ್ರೆ ಬೇರೆ ಇರುತ್ತೆ. ನನಗೆ ತಿಳಿದಿರೋ ಪ್ರಕಾರ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಬೇರೆ ಏನಾದರೂ ಇದ್ದರೆ ಕಾರಣಗಳು ಅರ್ಥಗಳು ನೀವು ಕಮೆಂಟ್ ಮೂಲಕ ತಿಳಿಸಿ, ಪರವಾಗಿಲ್ಲ. ದೇವಸ್ಥಾನ, ದೇವ್ರ ದರ್ಶನ, ಆ ಕೊಂಡ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಮೇಲೆ ಇಲ್ಲಿ ದೇವಸ್ಥಾನದ ಮುಂದೆನೇ ಕುದುರೆ ಸವಾರಿ ಇತ್ತು. ಅಂದರೆ ಅವರೇ ಕುದುರೆ ಮೇಲೆ ಕೂರಿಸಿ ಕರ್ಕೊಂಡು ಹೋಗ್ತಾರೆ ಒಂದು ರೌಂಡು. ನಮ್ಮ ಜಾಣಿ ಮಗಳಿಗೆ ಲಾಸ್ಟ್ ಟೈಮ್ ಬಂದಾಗ ಕೇಳಿದ್ವಿ, ಹತ್ತಿರಲಿಲ್ಲ. ಈ ಸಲ ಅವಳೇ ಕೇಳಿದ್ಲು ಕುದುರೆ ಮೇಲೆ ಹತ್ಕೋತೀನಿ ಅಂತ, ಕುದುರೆ ಸವಾರಿಗೆ. ಅವಳು ಸ್ವಲ್ಪ ಫಸ್ಟ್ ಹತ್ತಿದಾಗ ಭಯ ಆಯಿತು ಅವಳ ಮುಖದಲ್ಲಿ. ಆಮೇಲೆ ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲಿ ಸರಿ ಹೋಗಿತ್ತು. ಅಂದರೆ ಒಂದು ಕಾಂಪೌಂಡ್ ಇದೆ, ಈ ತುದಿಯಿಂದ ಇನ್ನೊಂದು ತುದಿವರೆಗೂ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವರೇ ಕುದುರೆನ ಕೈಯಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ಸೇಫ್ ಇರುತ್ತೆ. ಆ ಕುದುರೆ ಸವಾರಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಜಾತ್ರೆ ನೋಡೋ ಅಂಥ ಟೈಮ್. ಈಗ ದೇವಸ್ಥಾನದ್ದೆಲ್ಲ ಆಯ್ತಲ್ಲ, ಈಗ ಜಾತ್ರೆ ನೋಡೋ ಅಂಥದ್ದು. ಈಗ ನಾವು ನೋಡಿರೋ ಜಾತ್ರೆನ ನಿಮಗೂ ತೋರಿಸ್ತೀವಿ ಬನ್ನಿ. ಜಾತ್ರೆಯಲ್ಲಿ ಒಂದು ರೌಂಡ್ ಓಡಾಡ್ಕೊಂಡು ಬರೋಣ. ಅಮ್ಮ ಮಗಳು ಬಂದು ಇಲ್ಲಿ ಜಾತ್ರೆ ಆದಮೇಲೆ ಅಂಗಡಿಗಳು ಇರ್ತಾವಲ್ವ, ಬಳೆ, ಸರ, ಬ್ಯಾಗು, ಬೊಂಬೆ, ಈ ಥರ ಅಂಗಡಿಗಳು ಇದ್ದೇ ಇರ್ತವೆ. ಎಲ್ಲ ಅಂಗಡಿ ಮುಂದೆನೂ ಅಮ್ಮ ಮಗಳಿಬ್ಬರು ನೋಡ್ತಾಯಿದ್ರು. ಅವ್ರಿಗೆ ಏನು ಇಷ್ಟ ಆಗುತ್ತೋ ನೋಡೋಣ, ಅವ್ರೇನು ತಗೋತಾರೋ ಅದನ್ನು ಕೊಡಿಸ್ತೀನಿ. ತುಂಬ ನೋಡ್ತಾನೇ ಇದ್ರು ಓಡಾಡಿಕೊಂಡು. ಸದ್ಯಕ್ಕೆ ಯಾವುದು ತಗೊಳ್ಳೋ ಲಕ್ಷಣ ಕಾಣಿಸ್ತಿಲ್ಲ ಅನಿಸುತ್ತೆ ಇವರು. ನೋಡೋಣ, ಅವರು ಏನೇ ಕೇಳಿದ್ರು ಕೊಡಿಸ್ತೀನಿ. ಆದರೆ ಅವರು ಯಾಕೆ ಇದು ತಗೋ ಅದು ತಗೋ ಅಂತ ಹೇಳ್ತಿದ್ದೆ, ಅವರು ಇದು ಬೇಡ ಅದು ಬೇಡ ಅಂತಲೇ ಹೇಳ್ತಾ ಒಂದೊಂದೇ ಅಂಗಡಿ ನೋಡಿಕೊಂಡು ಮುಂದೆ ಹೋಗ್ತಾನೇ ಇದ್ದಾರೆ. ನಮ್ಮ ಮಗಳಿಗೂ ಅಷ್ಟೇ, ಅವಳು ಬೇರೆ ಏನೋ ಹುಡುಕ್ತಿದ್ದಾಳೆ, ಕೊನೆಗೆ ಸಿಗ್ತಾ ಇಲ್ವ. ಆಮೇಲೆ ಜಾತ್ರೆ ಕೊನೆಯಲ್ಲಿ ಹೇಳ್ತೀನಿ, ನೋಡೋಣ. ಹೀಗೆ ಓಡಾಡ್ಕೊಂಡು ಬಂದರೆ ಇಲ್ಲಿ ಒಂದು ಕಡೆ ಬಳೆ ಮಾರ್ತಾಯಿದ್ರು. ಬಳೆ ಜಾತ್ರೆ ಅಂದಮೇಲೆ ಬಳೆ ಇದ್ದೇ ಇರುತ್ತಲ್ವ. ನಮ್ಮ ಶ್ರೀಮತಿಯವರೇನೋ ಅಪರೂಪಕ್ಕೆ ಬಳೆ ತೊಟ್ಕೊಂಡ್ಲಾ ಅಂತ ಕೇಳಿದ್ರು. ಅಂದರೆ ನನಗೆ ಕೈ ತುಂಬ ಬಳೆ ತೊಡ್ಸೋದಂತ ತುಂಬ ಇಷ್ಟ ಅವ್ರಿಗೆ.
ಅವರು ತೊಟ್ಕೊಳ್ಳೋದಿಲ್ಲ ಜಾಸ್ತಿ ಬಳೆನ, ಅಂದರೆ ಕೈ ತುಂಬ ತೊಟ್ಕೊಳ್ಳೋದಿಲ್ಲ. ಇವತ್ತೇನೋ ಅಪರೂಪಕ್ಕೆ ಕೇಳಿದ್ರಲ್ಲ ತೊಟ್ಕೊಳ್ಳೋಮ್ಮ ಅಂತೇಳಿ 2 ಕೈಗೂ ಒಂದೊಂದು ಡಜನ್ ಬಳೆ ಹಾಕಿಸ್ದೆ. ಈ ಬಳೆ ಬಗ್ಗೆ ಹೇಳಬೇಕು ಅಂದರೆ ಹಳೇ ಕಾಲದಲ್ಲಿ ಅವಾಗೆಲ್ಲ ಬಳೆಗಾರರು ಬರ್ತಾಯಿದ್ರು. ಈಗೆಲ್ಲ ಸ್ಯಾರಿಗೆಲ್ಲ ಮ್ಯಾಚಿಂಗ್, ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿರ್ತಾರೆ. ಆಗ ಆ ಥರ ಅಲ್ಲ, ಬಳೆಗಾರರು ಬರೋರು ಊರಿಗೆ ಬಂದಾಗ ಅವ್ರ ಹತ್ರ ಬಳೆ ತೊಟ್ಕೋಬೇಕಿತ್ತು. ಹಬ್ಬಗಳ ಟೈಮಲ್ಲಿ ಬರೋರು ಅವ್ರ ಹತ್ರ ಬಳೆ ತೊಟ್ಕೋಬೇಕಿತ್ತು. ಅಥವಾ ಹೆಣ್ಮಕ್ಳು ಈ ಥರ ಜಾತ್ರೆಗಳ್ಗೆ ಹೋದಾಗ ಆ ಜಾತ್ರೆಯಲ್ಲಿ ಅಲ್ಲಿ ಬಳೆ ತೊಟ್ಕೋಬೇಕಿತ್ತು. ಅಷ್ಟೇ, ಅವ್ರಿಗೆ ಆಯ್ಕೆಗಳು ಬೇರೆ ಇರಲಿಲ್ಲ. ಈಗಂತೂ ಸ್ಯಾರಿ ತೊಗೊಂಡ್ರೆ ಒಂದು ಸ್ಯಾರಿಗೆ ಅದಕ್ಕೆ ಮ್ಯಾಚಿಂಗ್ ಬಳೆ ತೊಗೊಬಿಡ್ತಾರೆ, ಆಗಲೇ ಹೋಗ್ಬಿಟ್ಟು ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬಿಟ್ಟು. ಆಗೆಲ್ಲ ಆ ಥರ ಹೊರಗಡೆ ಹೋಗಿ ಬಳೆ ತರೋ ಅಂಥ ಅನುಕೂಲ ಅದೆಲ್ಲ ಇರಲಿಲ್ಲ ಹೆಣ್ಮಕ್ಳಿಗೆ. ಅಂದರೆ ನಮ್ಮ ಅಮ್ಮವ್ರ ಕಾಲದಲ್ಲೆಲ್ಲ ಆ ತಲೆಮಾರಿನವ್ರಿಗೆ. ಈಗಿನ ಕಾಲದವ್ರು ಬಿಡಿ, ಒಂದು ಸ್ಯಾರಿ ಹೇಳಿದ್ನಲ್ಲ, ಡ್ರೆಸ್ಸು ಸ್ಯಾರಿ ಏನೇ ತೊಗೊಂಡ್ರು ಮ್ಯಾಚಿಂಗ್ ಬಳೆ. ಆದರೆ ಈಗಂತೂ ಅಪರೂಪ, ಬಳೆ ತೊಟ್ಕೊಳ್ಳೋದೇ ತುಂಬ ಅಪರೂಪ ಆಗಿದೆ. ಬ್ರೇಸ್ಲೆಟು, ವಾಚು, ಅದು ಇದು ಅಂದ್ಕೊಂಡು ಏನೇ ಆದ್ರೂ ಅವರು ಯಾವಾಗ ಬಳೆ ತೊಟ್ಕೊತಿದ್ರು, ಸ್ಯಾರಿ ಉಟ್ಕೊಂಡಂಗಂತೂ ಲಕ್ಷಣವಾಗಿ ಕೈ ತುಂಬ ಬಳೆ ತೊಟ್ಕೊಂಡ್ರೆ ಹೆಣ್ಮಕ್ಳು ತುಂಬ ಲಕ್ಷಣವಾಗಿ ಕಾಣೋದು. ಈ ಕೈ ಬಳೆ ಸದ್ದಲ್ಲೂ ಸಂಗೀತ ಇರುತ್ತೆ, ಗೊತ್ತಾ ನಿಮಗೆ? ಮಗು ಪಕ್ಕದಲ್ಲಿ ಮಲ್ಕೊಂಡು ಅಮ್ಮ ಮಗುನ ತಟ್ತಾ ಹಾಗೇ ನಿದ್ದೆ ಮಾಡಿಸುತ್ತಲ್ಲ, ಆಗ ನಿದ್ದೆಗಣ್ಣಲ್ಲಿ ಮಗುಗೆ ಎಚ್ಚರ ಆದರೂ ಸಹ ಆ ಬಳೆ ಸದ್ದು ಕೇಳಿಸುತ್ತಲ್ಲ, ಅಮ್ಮನ ಕೈ ಬಳೆದು, ಅವಾಗ ಓ ಅಮ್ಮ ನನ್ನ ಪಕ್ಕದಲ್ಲೇ ಇದೆ ಅಂತ ಮಗು ಅಂದ್ಕೊಳ್ಳುತ್ತೆ. ಅಥವಾ ಅಮ್ಮ ಎದ್ದು ಏನಾದರೂ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರು, ಆ ಕೈ ಬಳೆ ಸದ್ದು ಬರ್ತಾ ಇರುತ್ತಲ್ವ, ಆಗಲೂ ಸಹ ಮಗುಗೊಂದು ಧೈರ್ಯ, ಅಮ್ಮ ಇಲ್ಲೇ ಎಲ್ಲೋ ಇದೆ, ಮನೇಲೇ ಇದೆ, ಏನೋ ಕೆಲಸ ಮಾಡ್ತಾಯಿದೆ ಅಂತ ಅಂದ್ಕೊಳ್ಳುತ್ತಂತೆ. ಇದೆಲ್ಲ ಯಾರೋ ಹೇಳಿದ್ದು, ಈ ಥರ ತಿಳ್ಕೊಂಡೆ ನಾನು. ತಿಳಿದಿರೋದನ್ನ ಹೇಳ್ಬೇಕಲ್ವ, ಅದಕ್ಕೆ. ಅಲ್ಲಿ ಬಳೆ ತೊಡಿಸ್ಕೊಂಡು ಹಾಗೇ ಓಡಾಡ್ಕೊಂಡು ಮುಂದೆ ಬಂದರೆ ನಮ್ಮ ಜಾಣೆ ಮಗಳು ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು, ಅಂದರೆ ಕ್ಲಾಸ್ಮೇಟ್ ಸಿಕ್ಬಿಟ್ರು ನೋಡ್ರಿ. ಮಧುಗಿರಿ ಟೌನ್ ಅವರೇನೆ ಇವರು. ಇಲ್ಲೇ ಅವ್ರ ಮಾವ ಅವರೇನೋ ಅಂಗಡಿ ಹಾಕಿದಾರಂತೆ, ಕಡಲೆಪುರಿ ಸ್ವೀಟು ಆ ಥರ ಅಂಗಡಿ ಏನೋ ಇದೆಯಂತೆ ಅವ್ರದ್ದು. ಇಲ್ಲೇ ಇದ್ರು ನಮ್ಮ ಜಾಣೆ ಫ್ರೆಂಡ್ನ ಮಾತಾಡಿಸಿ ಆಮೇಲೆ ಅವ್ರ ಮಾವವ್ರ ಅಂಗಡಿ ಹಾಕಿದ್ರಲ್ಲ, ಅವರು ಒಂದು ಸ್ವೀಟ್ ತಂದು ಕೊಟ್ಟರು ನಮ್ಮ ಜಾಣೆ ಮಗಳಿಗೆ. ಅಮ್ಮ ಮಗಳು ಸ್ವೀಟ್ನ ಬೈಟು ಮಾಡ್ಕೊಂಡು ತಿಂದರು. ಆಮೇಲೆ ಮುಂದೆ ಇಲ್ಲಿ ಜಾತ್ರೆನೆಲ್ಲ ಇಲ್ಲೆಲ್ಲ ಓಡಾಡ್ತಾ ಹಾಗೇ ಮುಂದೆ ಇದು ಏನು ಹೇಳ್ತಾರೆ, ಆಟ ಆಡ್ತಾರಲ್ಲ, ಅದನ್ನೇನು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಗೇಮ್ ಝೋನಾ, ಆ ಪ್ಲೇಸ್ ನೋಡೋಣ, ಅಲ್ಲೇನಾದರೂ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ಹೇಳಿದ್ರು. ಸರಿ ಹೋಗೋಣ ಬರ್ರಿ ಅಂತ ಹೇಳ್ಬಿಟ್ಟು ಆ ಕಡೆ ಆ ಗೇಮ್ ಝೋನ್ ಹೇಳಿದ್ನಲ್ಲ, ಆ ಕಡೆ ಹೊರಟ್ವಿ. ನಮ್ಮ ಜಾಣೆ ಮಗಳು ಹೇಳ್ತಾಯಿದ್ಲು, ಅವರೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಮುಂಚೆನೇ ಬಂದುಬಿಟ್ಟಿದ್ರಂತೆ ಜಾತ್ರೆಗೆ, 1-2-3 ದಿನ ಮುಂಚೆ. ಅಗ್ನಿಕುಂಡ, ಬೆಳ್ಳಿ ಪಲ್ಲಕ್ಕಿ ಆ ಟೈಮಲ್ಲೆಲ್ಲ ಬಂದಿದ್ರಂತೆ. ಅದನ್ನೇ ಹೇಳ್ತಾ ಇದ್ಲು, ಅವರೆಲ್ಲ ಅವತ್ತೇ ಬಂದುಬಿಟ್ಟಿದ್ರು, ನಾವು ಲಾಸ್ಟ್ ದಿನ ಬಂದಿದ್ದೀವಿ ಅಂತ. ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಬರ್ತಾ ಹಾಗೇ ಅಲ್ಲಿ ಚುರುಮುರಿ ಇತ್ತು. ಜಾತ್ರೆ ಅಂದಮೇಲೆ ಇಲ್ಲಿ ಏನಾದರೂ ಓಡಾಡ್ಕೊಂಡು ಏನಾದರೂ ತಿಂದೇ ಇದ್ದರೆ ಹೆಂಗೆ ಹೇಳ್ರಿ. ಅದಕ್ಕೆ ಅಮ್ಮ ಮಗಳು ಚುರುಮುರಿ ತೊಗೊಂಡ್ರು. ಇಲ್ಲೆಲ್ಲ ಸ್ವಲ್ಪ ಚುರುಮುರಿ ಕಾಸ್ಟ್ಲಿ ಅನ್ನಿಸ್ತು. ಅಂದರೆ ಜಾತ್ರೆ ಅಲ್ವಾ, ಜಾತ್ರೆ ದಿನ ನಡೆಯುತ್ತೆ. ಯಾಕೆ ಅಂದರೆ ಅವರು ಪಾಪ ಅಲ್ಲೆಲ್ಲ ಬಾಡಿಗೆ ಕಟ್ಟಬೇಕು, ಬಾಡಿಗೆ ಎಲ್ಲ ಅಲ್ಲಿ ಜಾಗಕ್ಕೆ ಪ್ಲೇಸ್ಗೆ ದುಡ್ಡು ಕೊಡಬೇಕಲ್ವ, ಕೊಟ್ಟು ಅವರೆಲ್ಲ ಮಾಡಬೇಕು, ಅದೆಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಇಷ್ಟು ರೇಟ್ ಸ್ವಲ್ಪ ಜಾಸ್ತಿ ಮಾಡಲೇಬೇಕಾಗುತ್ತೆ. ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಚುರುಮುರಿ ತೊಗೊಂಡ್ರು ಅಮ್ಮ ಮಗಳು. ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಗ್ರೌಂಡ್ ಐತೆ, ಇಲ್ಲೇ ಎಲ್ಲ ಆಟಗಳು ಆಡೋದು ಎಲ್ಲ ಇರೋದು. ಸುತ್ತ ಬೆಟ್ಟ ಗುಡ್ಡ, ನಮ್ಮ ಕಡೆ ಸ್ವಲ್ಪ ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ. ಮತ್ತು ಇಲ್ಲೆಲ್ಲ ಆಟಗಳು ಆಡೋದು ಯಾವುದೂ ತೆಗ್ದಿಲ್ಲ ಈಗ. ಸಂಜೆ ಮೇಲೆ ಅಂದರೆ ಬಿಸಿಲಿರುತ್ತಲ್ಲ, ಬಿಸಿಲೆಲ್ಲ ತಣ್ಣಗಾಗಬೇಕು ಸ್ವಲ್ಪ, ಸಂಜೆ ಮೇಲೆ ಓಪನ್ ಆಗೋದಂತೆ. ಸೂರ್ಯ ದೇವ ಇನ್ನೂ ಈಗ ತಾನೇ ಮುಳುಗೋದಕ್ಕೆ ಹೊರಟಿದ್ದಾನೆ. ನಾವಿನ್ನೇನು ಮಾಡೋದು, ಯಾವುದೂ ಓಪನ್ ಆಗಿಲ್ಲ, ನೋಡ್ಕೊಬರೋಣ ಅಂತ ಸುಮ್ಮನೆ ಓಡಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೆಲ್ಲ ನಮ್ಮ ಜಾಣೆ ಮಗಳು ಫೇವ್ರೇಟ್ ಇಲ್ಲಿ ಮೋಟು ಪತ್ಲು, ಅವಳು ತುಂಬ ಇಷ್ಟಪಟ್ಟು ನೋಡ್ತಾಳೆ. ಕಾಮಿಡಿ ಚೆನ್ನಾಗಿರುತ್ತೆ ಅದರಲ್ಲಿ. ನಾನು ಒಂದೊಂದು ಸಲ ಅವಳ ಜೊತೆ ಕೂತ್ಕೊಂಡು ಮೋಟು ಪತ್ಲು ನೋಡ್ತೀನಿ. ನೀವೇನಾದರೂ ಅಂದ್ಕೊಳ್ಳಿ ಪರವಾಗಿಲ್ಲ, ನನಗೂ ಇಷ್ಟ ಇದು. ಅದೆಲ್ಲ ಇಲ್ಲೆಲ್ಲ ಡ್ರಾಯಿಂಗ್ ಎಲ್ಲ ಚಿತ್ರಗಳೆಲ್ಲ ಬರ್ದಿದ್ರಲ್ಲ, ಅದೆಲ್ಲ ತೋರಿಸ್ತಾ ಹೇಳ್ತಾ ಇದ್ಲು. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಓಡಾಡಬೇಕಾದ್ರೆ ಕೆಲವೊಂದು ಬೊಂಬೆಗಳಿದ್ದಾವೆ, ಆ ಬೊಂಬೆಗಳ ಜೊತೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಫೋಟೋ ಶೂಟ್ ಮಾಡಿದೆ ನಮ್ಮ ಜಾಣೆ ಮಗಳದು. ಯಾವ ಥರ ಅಂದರೆ ಇಲ್ಲಿ ನೋಡ್ರಿ, ಶೇಕ್ ಹ್ಯಾಂಡ್ ಮಾಡೋ ಥರ ಬೇರೆ ಬೇರೆ. ಈ ಫೋಟೋ ಎಲ್ಲ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ, ನೋಡಿದ್ದೀರಾ. ಆಮೇಲೆ ಇಲ್ಲಿ ಪಕ್ಷಿಗಳಿದ್ವು, ಲವ್ ಬರ್ಡ್ಸ್. ಇಲ್ಲಿ ನಾನು ನೀನು ಸೆಲ್ಫಿ ತಗೊಳ್ಳೋಣ ಬಾ, ಬರೀ ಜಾಣೆದೇ ತೆಗೆದಿದ್ದೀವಿ, ನಾವು 1-2 ಸೆಲ್ಫಿ ತಗೊಳ್ಳೋಣ ಅಂತ ನಾನು ನಮ್ಮ ಶ್ರೀಮತಿಯವರು ಸೆಲ್ಫಿ ತಗೋತಾ ಇದ್ದರೆ ನಮ್ಮ ಜಾಣೆ ಮಗಳೇನು ಮಾಡ್ತಿದ್ದಾಳೆ ನೋಡ್ರಿ. ಏನೋ ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ಲು. ಅಲ್ಲಿ ಗೇಮ್ ಆಡ್ತಾರಲ್ಲ, ಅದೇನೋ ರಾಟೆ ಥರದ್ದು, ಅದನ್ನು ನಮ್ಮ ನೋಡಿ ನಕ್ಬಿಟ್ಲು, ಸ್ಮೈಲ್ ಮಾಡಿದ್ಲು. ಇಲ್ಲೆಲ್ಲ ಪರದೆಗಳು ಕಟ್ಟಿ ಟೆಂಟ್ ಈ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಒಂದಷ್ಟು ಸೆಲ್ಫಿಗಳು, ಫೋಟೋಶೂಟು, ಫೋಟೋಗಳು ಎಲ್ಲ ತಗೊಂಡು ಆಮೇಲೆ ನಾವು ಇಲ್ಲಿ ಇದು ಎಲ್ಲ ಅಂಗಡಿ
ಓಪನ್ ಆಗೋವರೆಗೂ ಇರೋಣ, ನಮ್ಮ ಜಾಣೆ ಮಗಳಿಗೆ ಆಟ ಆಡಿಸೋಣ ಏನಾದರೂ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರದಲ್ಲೇ ಈ ಪಾನಿಪುರಿ ಇದೇನೋ ಚಾಟ್ ಸೆಂಟರ್ ಅಂತಾರ, ಚಾಟ್ ಸೆಂಟರ್ ಇತ್ತು. ಆ ಚಾಟ್ ಸೆಂಟರ್ ಹತ್ರ ಬಂದ್ವಿ. ಇಲ್ಲಿ ಏನಾದರೂ ತಿಂತೀರಾ ಅಂತ ಕೇಳಿದ್ದಕ್ಕೆ ನಮ್ಮ ಶ್ರೀಮತಿಯವರು ಮಸಾಲೆ ಪುರಿನೂ ಪಾನಿಪುರಿ ಏನಾದರೂ ತಗೋ ಅಂದರು. ಒಂದು ಮಸಾಲೆ ಪುರಿ ತಗೊಂಡ್ವಿ ಫಸ್ಟು. ನಮ್ಮ ಶ್ರೀಮತಿಯವರು ನಮಗೂ ತಿನ್ನಿಸಿದ್ರು, ಅವರೂ ತಿಂದರು. ಆಮೇಲೆ ಪಾನಿಪುರಿ, ಈ ಪಾನಿಪುರಿ ಅಂದರೆ ನನಗೆ ತುಂಬ ಆಶ್ಚರ್ಯ ಆಯಿತು. ನಮ್ಮ ಜಾಣೆ ಮಗಳು ಇನ್ನೂ ಮೊನ್ನೆವರೆಗೂ ಬರೀ ಐಸ್ ಕ್ರೀಮ್ ಕೇಳ್ತಾಯಿದ್ಲು, ಐಸ್ ಕ್ರೀಮ್ ಕೊಡಿಸು ಅಂತ. ಇವತ್ತು ಪಾನಿಪುರಿ ಕೇಳಿಬಿಟ್ಲು. ಐಸ್ ಕ್ರೀಮ್ ತಿಂತಿದ್ದ ಹುಡುಗಿ ಇವತ್ತು ಪಾನಿಪುರಿ ತಿನ್ನೋವಷ್ಟು ದೊಡ್ಡವಳಾಗಿ ಬೆಳೆದುಬಿಟ್ಟಿದ್ದಾಳೆ. ನೋಡ್ತಾನೆ ಮಕ್ಕಳು ಬೇಗ ಬೆಳೆದು ದೊಡ್ಡವರಾಗಿಬಿಡ್ತಾರೆ. ಈ ಪಾನಿಪುರಿ, ಈ ಮಸಾಲೆ ಪುರಿ ಇದೇನೋ ಆ ಸಮಾರಾಧನೆ ಎಲ್ಲ ಮುಗಿದ್ಮೇಲೆ ಈ ರೋಡ್ ಸೈಡು ದೇವಸ್ಥಾನಕ್ಕೆ ಹೋಗೋ ದಾರಿ ಮಗ್ಲಿಗೆ ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಇಟ್ಟಿರ್ತಾರಲ್ಲ, ಆ ಅಂಗಡಿಗಳ್ನೆಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನನಗೆ ನನ್ನ ಬಾಲ್ಯ ನೆನಪಾಯಿತು. ಈ ಅಂಗಡಿನಲ್ಲಿ ಏನೇ ತೊಗೊಂಡ್ರು 20 ರುಪೀಸ್ ಅಂತೆ. ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ತಿಂದಿದ್ದು ಪಪ್ರಮೆಂಟು, ಚಾಕ್ಲೇಟು, ಇದೇನು ಹೇಳ್ತಾರೆ ಶುಂಠಿ ಪಪ್ರಮೆಂಟು, ಮಿಠಾಯಿ, ಬರೀ ಈ ಥರದವೇ ಇದು. ನಾಸ್ಟಾಲ್ಜಿಯಾ ಅಂತ ಏನೋ ಅಂತಾರಲ್ಲ, ಆ ಥರ ನೆನಪಾಯ್ತು ನನಗೆ. ಇಲ್ಲಿ ಗಿರ್ಗಿಟ್ಲೆ ಇತ್ತು. ಗಿರ್ಗಿಟ್ಲೆ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ನಮ್ಮ ಏಜ್ನವ್ರಿಗೆ. ನಾವು ಚಿಕ್ಕವರಿದ್ದಾಗ 5 ಪೈಸೆ, 10 ಪೈಸೆ, 20 ಪೈಸೆ ಈ ಥರ ಕೊಟ್ಟು ತಗೋತಿದ್ವಿ. ಅದನ್ನು ಕೈಯಲ್ಲಿ ಇಟ್ಕೊಂಡು ಈ ಥರ ಆಡಿಸೋದು, ಬೇಜಾರಾಗೋವರೆಗೂ ಆಡಿಸ್ಬಿಟ್ಟು ಆಮೇಲೆ ತಿನ್ನೋದು. ನಮ್ಮ ಜಾಣೆ ಮಗಳಿಗೂ ಅದೆಲ್ಲ ಹೇಳ್ಬಿಟ್ಟು, ನಾವು ಚಿಕ್ಕವರಿದ್ದಾಗ ಈ ಥರ ಇತ್ತು, ಈ ಥರ ಅಂತೆ ಪೈಸೆನಲ್ಲಿ ತಗೋತಿದ್ವಿ, ಈಗೆಲ್ಲ ರುಪೀಸು ಅಂತ ಹೇಳ್ಬಿಟ್ಟು ಅವಳಿಗೂ ಆ ಗಿರ್ಗಿಟ್ಲೆ ಒಂದು ಕೊಡಿಸ್ದೆ. ಮತ್ತು ಜಾತ್ರೆ ಅನ್ನೋದು ಕತ್ಲಾದ್ಮೇಲೆ, ಸಂಜೆ ಕತ್ಲಾದ್ಮೇಲೆ ತುಂಬ ಚೆನ್ನಾಗಿ ಕಾಣೋದು. ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದಕ್ಕೆ ನಾವೇನೇ ಆದರೂ ಸರಿ ಕತ್ಲಾಗೋವರೆಗೂ ಇದ್ದು ಆ ಕತ್ಲಲ್ಲಿ ಜಾತ್ರೆನೆಲ್ಲ ನೋಡಿಕೊಂಡು ನಮ್ಮ ಜಾಣೆ ಮಗಳಿಗೆಲ್ಲ ಸ್ವಲ್ಪ ಗೇಮ್ ಏನಾದರೂ ಆಡೋ ಥರ ಇದ್ದರೆ ಆಡಿಸಿ ಆಮೇಲೆ ಹೋಗೋಣ ಊರಿಗೆ, ಕತ್ಲಾದರೂ ಪರವಾಗಿಲ್ಲ ಅಂತ ತೀರ್ಮಾನ ಮಾಡಿ ಇಲ್ಲೇ ಓಡಾಡ್ತಾ ಇದ್ವಿ ಅಂಗಡಿಗಳು ನೋಡಿಕೊಂಡು. ಆಮೇಲೆ ಕತ್ಲಾದ್ಮೇಲೆ ಆ ಜಾತ್ರೆ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀವಿ, ಮುಂದೆ ನೋಡಿರಿ, ವಿಡಿಯೋ ಕೊನೆವರೆಗೂ ನೋಡಿ. ಅಲ್ಲಿ ರೋಡ್ ಸೈಡು ಅಂದರೆ ರಸ್ತೆ ಬದಿ ಅಲ್ಲೆಲ್ಲ ಓಡಾಡಿಕೊಂಡು ಮತ್ತೆ ಈ ದೇವಸ್ಥಾನದ ಹತ್ರನೇ ಬಂದ್ವಿ. ದೇವಸ್ಥಾನದ ಪಕ್ಕದಲ್ಲಿ ಎಲ್ಲ ಕಡಲೆಪುರಿ ಅಂಗಡಿ ಇದ್ವಲ್ಲ, ಅಲ್ಲಿಗೆ ಬಂದ್ವಿ. ನಮ್ಮ ಜಾಣೆ ಮಗಳು ಅವ್ರ ಫ್ರೆಂಡು, ಅವ್ರ ಮಾವವ್ರ ಅಂಗಡಿ, ಆ ಕಡಲೆಪುರಿ ಅಂಗಡಿ ಹತ್ರನೇ ಬಂದು ಕಡಲೆಪುರಿ ತಗೊಂಡ್ವಿ. ಜಾತ್ರೆ ಅಂದರೆ ಕಡಲೆಪುರಿ ತಗೊಂಡಿಲ್ಲ ಅಂದರೆ ಹೆಂಗೆ ಹೇಳ್ರಿ. ಅಲ್ಲಿ ಕಡಲೆಪುರಿ ತಗೊಂಡಾದ್ಮೇಲೆ ಹಾಗೆ ಜಾತ್ರೆ ಎಲ್ಲ ಓಡಾಡ್ತಾ ಇದ್ವಿ. ಹಾಗೆ ಬಂದು ಇಲ್ಲಿ ಅಗ್ನಿಕುಂಡ ನಡೀತಲ್ಲ, ಅದೇ ಜಾಗಕ್ಕೆ ಬಂದ್ವಿ. ಇಲ್ಲಿ ಜಗಲಿ ಇದೆ, ಬೇವಿನ ಮರ ಇದೆ, ಮಾರಮ್ಮ ತಾಯಿದು. ಅಲ್ಲಿ ಪ್ರಸಾದ ಹಂಚ್ತಾಯಿದ್ರು, ಪ್ರಸಾದ ಕೊಡ್ತಾಯಿದ್ರು. ನಮ್ಮ ಶ್ರೀಮತಿಯವ್ರು ಪ್ರಸಾದ ಇಸ್ಕೊಬರ್ತೀನಿ ಇರು ಅಂತೇಳಿ ಹೋದರು. ಇಲ್ಲಿ ಪ್ರಸಾದ ಯಾರೋ ಭಕ್ತಾದಿಗಳು ಕೊಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಇಲ್ಲಿ ಪೇಪರ್ ಪ್ಲೇಟ್ ಹಂಚ್ತಿರಲ್ಲ, ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ದು ಮಧುಗಿರಿ ರೈತರಂತೆ. ಅಂದರೆ ಮಧುಗಿರಿ ಲೋಕಲ್ಲು, ಅವರೆಲ್ಲ ಸುತ್ತ ಜಮೀನು ಇರೋ ಅಂಥವ್ರು ರೈತರು ಇರ್ತಾರಲ್ಲ, ಅವರು ಪ್ರತಿದಿನ ಒಬ್ಬೊಬ್ರದ್ದು ಪೂಜೆ ಇರುತ್ತೆ, ಅವರು ಪ್ರಸಾದ ಏನೋ ಹಂಚ್ತಾರೆ, ಆ ಥರ ಏನೋ ಇದೆ ಜಾತ್ರೆನಲ್ಲೆಲ್ಲ. ನಮ್ಮ ಶ್ರೀಮತಿಯವರು ಹೋಗಿ ಪ್ರಸಾದ ಇಸ್ಕೊಂಡು ಬಂದರು. ಪುಳಿಯೋಗರೆ ಮತ್ತು ಮೊಸರನ್ನ ಇವತ್ತಿನ ಪ್ರಸಾದ. ನಮ್ಮ ಶ್ರೀಮತಿಯವರೇ ನನಗೂ ನಮ್ಮ ಜಾಣೆ ಮಗಳಿಗೂ ತಿನ್ನಿಸಿದ್ರು. ನಾವು ಒಂದೊಂದು ತುತ್ತು ತಿಂದ್ವಿ ಅಷ್ಟೇ. ನಮ್ಮ ಜಾಣೆ ಮಗಳಿಗಂತೂ ಜಾತ್ರೆದೇ ಖುಷಿ ಇತ್ತು. ಅಮ್ಮ ಪ್ರಸಾದ ತಿಂತಾ ಇರಲಿ, ಬಾ ಪಾಪ ನಾವು ಹೋಗಿ ಅದೇನೋ ತಗೊಬರೋಣ ಅಂತೇಳಿ ನಮ್ಮ ಜಾಣೆ ಮಗಳು ನನ್ನ ಕರ್ಕೊಂಡು ಬಂದಳು. ಅಂದರೆ ಕೊಂಬು, ಇಲ್ಲಿ ಕೊಂಬು ಅಂದರೆ ಜಾತ್ರೆನಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ತಲೆ ಮೇಲೆ ಹಾಕ್ಕೊಂಡ್ರೆ ಅದು ಲೈಟ್ ಬರ್ತಾ ಇರುತ್ತಲ್ಲ, ಅದು ನೈಟ್ ಹಾಕ್ಕೊಂಡು ಓಡಾಡಿದ್ರೆ ಚೆನ್ನಾಗಿರುತ್ತೆ ಒಂಥರ ಜಾತ್ರೆದು ಆ ಖುಷಿ. ಹೋದ ವರ್ಷ ಬಂದಾಗಲೂ ಲಾಸ್ಟ್ ಟೈಮ್ ಬಂದಾಗಲೂ ಇದೇ ಥರದ್ದು ತೊಗೊಂಡಿದ್ಲು. ಒಂದು 2-3 ಸಲ ಈ ಥರ ಕೊಂಬುಗಳು ತೊಗೊಂಡಿದ್ದಾಳೆ. ಅವಳಿಗೆ ಈ ಥರ ಕೊಂಬು ಹಾಕ್ಕೊಂಡು ಕತ್ಲಲ್ಲಿ ಎಲ್ಲ ಜಾತ್ರೆಯಲ್ಲೆಲ್ಲ ಓಡಾಡೋದು ಇಷ್ಟ. ಅದು ಲೈಟಿಂಗ್ಸ್ ಬರ್ತಾ ಇರುತ್ತಲ್ಲ, ಆ ಖುಷಿ, ಅದಕ್ಕೆ ಅದು ತೊಗೊಂಡ್ಲು. ಅದನ್ನು ಕೊಡಿಸ್ದೆ. ಅದು ಕೊಡಿಸಾದ್ಮೇಲೆ ನಮ್ಮ ಜಾಣೆ ಮಗಳು ನೋಡ್ರಿ, ಅಮ್ಮ ಎಲ್ಲಿ ಕೂತೈತೆ ಅಂತ ತೋರಿಸ್ತಾ ಇದ್ಲು. ಅಂದರೆ ನಮ್ಮ ಶ್ರೀಮತಿಯವರು ಹೀಲ್ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡಿ ಅವ್ರಿಗೆ ಪಾಪ ಕಾಲು ನೋಯ್ತಾ ಇತ್ತಂತೆ. ಅದಕ್ಕೆ ಇಲ್ಲಿ ಯಾರೋ TVS ನಿಲ್ಲಿಸಿದ್ರೆ ಅದ್ರ ಮೇಲೆ ಕೂತ್ಕೊಂಡು ಪ್ರಸಾದ ತಿಂತಾಯಿದ್ರು. ನಮ್ಮ ಜಾಣೆ ಮಗಳು ನೋಡ್ರಿ ಅಂತ ಇದು ಮಾಡ್ತಾಯಿದ್ಲು. ನನಗೆ ಏನು ಭಯ ಆಗೋದಿಲ್ಲ, ಕ್ಯೂಟಾಗಿರೋದೇವೋ ಇದು ಮಾಡಿದ್ರೆ ಎದುರಿಸಿದ್ರೆ ಅಂತ ಹೇಳಿದೆ. ಈ ಜಾತ್ರೆಗಳಲ್ಲಿ ಕಡಲೆಪುರಿ ಅಂಗಡಿ ಹೇಗೋ ಅದೇ ಥರ ಈ ಪಾತ್ರೆ ಅಂಗಡಿನೂ ಇದ್ದೇ ಇರ್ತವೆ. ಹೆಣ್ಮಕ್ಳು ಸಹ ಜಾತ್ರೆಗೆ ಬಂದಮೇಲೆ ಇಲ್ಲೇನಾದರೂ ತಗೊಂಡು ಹೋಗ್ತಾರೆ. ಇಲ್ಲೊಂದು ಪಾತ್ರೆ ಅಂಗಡಿ ಇತ್ತು, ಯಾವುದೇ ವಸ್ತು ತೊಗೊಂಡ್ರು 100 ರೂಪಾಯಿ, ಬರೀ 100 ರೂಪಾಯಿ ಯಾವುದೇ ತಗೊಳ್ರಿ ಅಂತ ನಮ್ಮ ಶ್ರೀಮತಿಯವರು ಎಲ್ಲ ನೋಡ್ತಾಯಿದ್ರು. ಹೆಣ್ಮಕ್ಳಿಗೆ ಸ್ವಲ್ಪ ಬಟ್ಟೆ ಒಡವೆ ಈ ಪಾತ್ರೆಗಳ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿ. ಅದು ಅವ್ರ ಮನೆಗೆ ಆ ಥರ ಇದೆ, ಅವ್ರ ಮನೆಗೆ ಅಷ್ಟು ಪಾತ್ರೆಗಳಿದ್ದಾವೆ, ಇವ್ರ ಮನೆಗೆ ಇಷ್ಟಿದ್ದಾವೆ, ನಾವು ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಇರ್ತಾರೆ. ಅವರು ಬಯಸೋದು ತಪ್ಪೇನಲ್ಲ.
ನಾವು ಇನ್ನೊಬ್ರಿಗೆ ಸರಿಸಮಾನವಾಗಿ ಬದುಕಬೇಕು ಅಂತ ಆಸೆ ಪಡ್ತಾರೆ, ಅದೇನು ತಪ್ಪಲ್ಲ. ಇಲ್ಲೂ ನಮ್ಮ ಶ್ರೀಮತಿಯವರು ಅದೆಲ್ಲ ನೋಡ್ತಾ ಇದ್ರು ಪಾತ್ರೆಗಳು. ಏನೇನೋ ಇದ್ವು, ತುಂಬ ಐಟಮ್ಸ್ಗಳಿದ್ವು. ಅದರಲ್ಲಿ ನೋಡಿ ನೋಡಿ ಕಾಫಿ ಲೋಟಗಳು, ಕಾಫಿ ಗ್ಲಾಸು, ನಮ್ಮ ಶ್ರೀಮತಿಯವ್ರಿಗೆ ಫೇವ್ರೇಟ್ ಅಲ್ವಾ ಕಾಫಿ ಕುಡಿಯೋದಕ್ಕೆ ಗ್ಲಾಸ್ಗಳು ತೊಗೊಂಡ್ರು. ಹಳೆ ಮನೆಯಿಂದ ತರಬೇಕಾದ್ರೆ ಗ್ಲಾಸ್ಗಳು ಲೋಟಗಳೆಲ್ಲ ಮಿಸ್ ಆಗಿದ್ವು, ಕಳೆದೋಗ್ಬಿಟ್ಟು ಕೆಲವೊಂದು. ಅದಕ್ಕೆ ಒಂದು ಅರ್ಧ ಡಜನ್ ಕಾಫಿ ಲೋಟ ತೊಗೊಂಡ್ರು. ಆಮೇಲೆ ಬಾಣಲಿ, ಒಗ್ಗರಣೆ ಹಾಕೋದಕ್ಕೆ ಬಾಣಲಿ ಇರಲಿಲ್ವಲ್ಲ, ನೋಡಿರಿ ನೀವೆಲ್ಲ ಹಳೆ ಬ್ಲಾಗಲ್ಲಿ ನೋಡಿರ್ತೀರ, ಕಡಲೆ ಬೀಜ ಹುರಿಯೋದು ಎಲ್ಲ ಏನೋ ದೋಸೆ ತವಾದಲ್ಲಿ ಮಾಡ್ತಾಯಿದ್ರಲ್ಲ, ಅದಕ್ಕೆ ಇಲ್ಲಿ ಬಾಣಲಿ ಇತ್ತು. 100 ರೂಪೀಸ್ ಆರಾಮಾಗಿ ಕೊಡ್ಬೋದು ಬಾಣಲಿ, ಚೆನ್ನಾಗಿತ್ತು. ಬಾಣಲಿ ಕೊಡಿಸಿದ್ದೀನಿ. ನಮ್ಮ ಶ್ರೀಮತಿಯವರು ಅದನ್ನು ತಗೊಂಡ್ರು. ಇವೆರಡೇ ಐಟಮೇ ತೊಗೊಂಡಿದ್ದಿಲ್ಲಿ. ನಮ್ಮ ಜಾಣೆ ಮಗಳಂತೂ ಇಲ್ಲಿ ಜಾತ್ರೆನಲ್ಲಿ ಒಂದು 5-6 ಅಂಗಡಿ ಹುಡುಕಿದ್ವಿ. ಅವ್ರ ಫ್ರೆಂಡ್ ಏನೋ ಕ್ಯಾಮ್ರಾ ತೊಗೊಂಡಿದ್ರಂತೆ ಈ ಜಾತ್ರೆಗೆ ಬಂದಾಗ. ಆ ಥರ ಕ್ಯಾಮ್ರಾ ಬೇಕು ಅಂತ ಎಲ್ಲ ಓಡಾಡಿ ಕೊನೆಗೆ ಈ ಅಂಗಡಿನಲ್ಲಿ ಸಿಕ್ತು ನೋಡ್ರಿ. ಕ್ಯಾಮ್ರಾ ಅಂದರೆ ಫೋಟೋ ತೆಗಿಯೋ ಅಂಥದ್ದಲ್ಲ, ಅದು ಯಾವ ಥರ ಅಂದರೆ ಒಂದು ಚಿಕ್ಕದಿರುತ್ತೆ, ಅದೊಂದು ಕೀ ಚೈನ್ ಅಷ್ಟು ಚಿಕ್ಕದಾಗಿರುತ್ತೆ ಅಷ್ಟೇ. ತೋರಿಸ್ತೀನಿ ನೋಡಿರಿ. ಅದರೊಳಗಡೆ ಏನೋ ಫೋಟೋಗಳಿರ್ತವೆ. ಆನ್ ಮಾಡಿ ಏನೋ ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡ್ತಾಯಿದ್ರೆ ಎದುರುಗಡೆ ಗೋಡೆ ಮೇಲೆ ಏನಾದರೂ ಇದು ಮಾಡಿದ್ರೆ ಫೋಕಸ್ ಅದು ಅದರೊಳಗಡೆ ಒಂದಷ್ಟು ಚಿತ್ರಗಳಿರ್ತವೆ. ಅವೇ ಗೋಡೆ ಮೇಲೆ ಬರ್ತವೆ. ಒಳ್ಳೆ ಪ್ರೊಜೆಕ್ಟರ್ನಲ್ಲಿ ಈ ಚಿತ್ರಗಳು ಬರ್ತಾವಲ್ಲ, ಮೂವಿ ಬರುತ್ತಲ್ಲ, ಆ ಥರ ಇದರಲ್ಲಿರೋದು ಚಿತ್ರಗಳು ಇದು ಬರ್ತವೆ ಅಷ್ಟೇ. ಅವಳಿಗೆ ಕೊನೆಗೂ ಸಿಕ್ತಲ್ಲ, ತುಂಬ ಖುಷಿ ಆಯಿತು, ತುಂಬ ಇಷ್ಟಪಟ್ಲು. ಅದು ಅವಳ ಫೇವ್ರೇಟ್ ಪಿಂಕ್ ಕಲರ್ ಬೇರೆ ಸಿಕ್ಬಿಡ್ತಲ್ಲ, ತುಂಬ ಖುಷಿ ಆಯಿತು ಅವಳಿಗೆ. ನೋಡಿ ನಾವೀಗ ಆಟ ಆಡ್ತಾರಲ್ಲ, ಗೇಮ್ ಝೋನ್ ಏನೋ ಹೇಳ್ತಾರೆ, ಅಲ್ಲಿಗೆ ಬಂದ್ವಿ. ನೈಟು ಚೆನ್ನಾಗಿರುತ್ತೆ ಜಾತ್ರೆ ಅಂತ ಹೇಳಿದ್ನಲ್ಲ, ನೋಡಿ ನೈಟು ಲೈಟಿಂಗ್ಸ್ ಎಲ್ಲ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ಗೇಮ್ಗಳು ಏನೇನೋ ಇದ್ವಲ್ಲ, ಇಲ್ಲಿ ರಿಂಗ್ ಹಾಕೋದೊಂದು ಗೇಮ್ ಇತ್ತು, ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. 50 ರೂಪಾಯಿ ಏನೋ, ಅದು 6 ರಿಂಗ್ ಏನೋ ಕೊಡ್ತಾರೆ. ಅಲ್ಲಿ ದುಡ್ಡು ಏನೋ ಜೋಡಿಸಿರ್ತಾರೆ, ಅದ್ರ ಮೇಲೆ ರಿಂಗ್ ಹಾಕಿದ್ರೆ ಅಷ್ಟು ಅಮೌಂಟ್ ಕೊಡ್ತಾರಂತೆ. ನಮ್ಮ ಶ್ರೀಮತಿಯವರು ನಮ್ಮ ಆಟ ಆಡೋಣ, ಇದು ನೋಡೋಣ ಅಂತ ಅಂದರು. ಸರಿ ಅಂತ ಹೇಳಿ ತಗೊಂಡ್ವಿ. 6 ರಿಂಗ್ ಏನೋ ಕೊಡ್ತಾರೆ. ನಮ್ಮ ಶ್ರೀಮತಿಯವರು ಪಾಪ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಅದು ರಿಂಗ್ ಹಾಕಿದ್ರು. ದೇವರು ಎಲ್ಲರ ಪರವಾಗೂ ಇರಬೇಕಲ್ವಾ, ಬರೀ ನಾವು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪರವಾಗಿ ಅಷ್ಟೇ ಅಲ್ಲ, ಪಾಪ ಅವರು ಅಂಗಡಿ ಇಟ್ಕೊಂಡೇನೋ ಗೇಮ್ ಆಡಿಸ್ತಾರಲ್ಲ, ಅವ್ರ ಪರವಾಗೂ ಆ ದೇವ್ರು ಇರ್ತಾನೆ. ಹಾಗಾಗಿ ನಮ್ಮ ಶ್ರೀಮತಿಯವರು ಎಸ್ತಿದ್ದ ರಿಂಗು ಗುರಿ ತಲುಪಲಿಲ್ಲ. ಆಮೇಲೆ ನಮ್ಮ ಜಾಣೆ ಮಗಳು ನಾನೇ ಎಸಿತೀನಿ ಇರು ನೋಡ್ತೀನಿ ಅಂತ ಹೇಳಿ ಅವಳು ಸಹ ರಿಂಗ್ ಎಸೆದ್ಲು. ಅಂದರೆ ಅವಳ ರಿಂಗು ಗುರಿ ತಲುಪ್ತು, ಆದರೆ ಪೂರ್ತಿ ಅಲ್ಲ. ಆ ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ಲು ಇದ್ರ ನೋಟಿನ ಮೇಲೆ ಕೂತಿರಬಾರ್ದಂತೆ, ಆ ಬಳೆ ಸೆಂಟ್ರಲ್ ಇರಬೇಕಂತೆ ನೋಟು ಏನೋ, ಆ ಥರ ಹೇಳಿದ್ರು. ಅಂದರೆ ದೇವ್ರು ಈಗ ಇಬ್ಬರು ಪರನೂ ಇದ್ದೀನಿ ಅಂತ ದೇವರೇ ಹೇಳ್ದಂಗೆ ಆಯಿತು. ಆಮೇಲೆ ನಾನು ಹಾಕ್ತೀನಿ ನೋಡೋಣ ಬರ್ರಿ ಅಂತೇಳಿ ನಾನು ರಿಂಗಿಸ್ಕೊಂಡು ಎಸೆದ್ವಿ. ಒಂದು ಗುರಿ ಬೀಳಲಿಲ್ಲ, ಗುರಿ ತಲುಪಲಿಲ್ಲ, ಎಲ್ಲ ಸೈಡ್ಗೆ ಹೋಗಿ ಬೀಳ್ತಾ ಇದ್ವು. ಒಂಥರ ಚೆನ್ನಾಗಿರುತ್ತೆ ಈ ಆಟ. ನಾವು ದುಡ್ಡು ಗೆಲ್ತೀವೋ ಸೋಲ್ತೀವೋ ಅದೆಲ್ಲ ಅಲ್ಲ, ಆ ಖುಷಿ ಮುಖ್ಯ ಅಲ್ವಾ ಇಂಥ ಟೈಮಲ್ಲಿ. ಆಮೇಲೆ ನಮ್ಮ ಜಾಣೆ ಮಗಳು ನಾನು ಹಾಕ್ತೀನಿ ಕೊಡ್ಪಪ್ಪ ಅಂತೇಳಿ ರಿಂಗಿಸ್ಕೊಂಡ್ಲು. ಹಾಕಂಗಿದ್ರೆ 100 ರೂಪೀಸ್ಗೆ ಹಾಕೋ ಅಂತ ಹೇಳಿದೆ. ಅವಳು ಗುರಿ ಇಟ್ಟು ಎಸೆದ್ಲು. ಆ ಗುರಿ ತಲುಪ್ತಾ ಇಲ್ವಾ ಆಮೇಲೆ ಹೇಳ್ತೀವಿ. ಆದರೆ ನಾವು ಗೆದ್ವಿ ಅಂತ ಖುಷಿ ಪಟ್ವಿ. ನಾವೇ ಗೆದ್ವಿ ಮಗಳೇ, ಗೆದ್ವಿ. 50 ರೂಪಾಯಿ ಕೊಡ್ತಾರೆ ನೋಡ್ರಿ, ಬೇಕಾದ್ರೆ ನೋಡ್ರಿ 50 ರೂಪಾಯಿ ಕೊಡ್ತಾರೆ. ನಿಜವಾಗ್ಲೂ ನಾವು ಗೆದ್ವಿ ಅಂದ್ಕೊಂಡ್ರ ಹಂಗೇನಿಲ್ಲ, ಸುಮ್ಮನೆ ನಮಗೆ ನಾವೇ ಗೆದ್ವಿ ಅಂತ ಖುಷಿ ಪಟ್ವಿ ಅಷ್ಟೇ. ಖುಷಿ ಪಡೋದ್ರಲ್ಲಿ ನಾವು ನಿಜವಾಗ್ಲೂ ಗೆದ್ದಿದ್ದೀವಿ. 50 ರೂಪಾಯಿ ಹೆಂಗೆ ಅಂದರೆ, ಒಂದು ಗೇಮ್ ಆಡೋದಕ್ಕೆ, ಒಂದು ಆಟ ಆಡೋದಕ್ಕೆ 50 ರೂಪಾಯಿ ಅಲ್ವಾ. ನಾನು 100 ರೂಪೀಸ್ ಕೊಟ್ಟಿದ್ದೆ, ಅವರು ಮಿಕ್ಕಿದ ಚೇಂಜ್ ಕೊಟ್ಟರು ಅಷ್ಟೇ 50 ರೂಪಾಯಿ. 50 ರೂಪಾಯಿ ನಾವು ಗೆದ್ವಿ ಅಂತ ನಿಮ್ಗೆ ತೋರಿಸಿದ್ದು. ಸುಮ್ಮನೆ ನಮ್ಮ ಖುಷಿಗೆ ನಾವು ಇದು ಮಾಡಿದ್ವಿ ಅಷ್ಟೇ. ಜಾತ್ರೆ ನೋಡ್ರಿ, ಲೈಟಿಂಗ್ಸ್ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇವಾಗೆಲ್ಲ ನೈಟ್ ಟೈಮಲ್ಲಿ. ಆಮೇಲೆ ಇಲ್ಲಿ ಒಂದು ಟಿಕೆಟ್ ತೊಗೊಂಡ್ವಿ. ನಮ್ಮ ಜಾಣೆ ಮಗಳು ಟ್ರೈನಲ್ಲಿ ಹೋಗೋದಕ್ಕೆ, ಅವಳದ್ದೇನೋ ಟ್ರೈನಲ್ಲಿ ಗೇಮ್ ಆಡೋದಕ್ಕೆ. ಈ ಚಿಕ್ಕ ಟ್ರೈನ್ ಇರುತ್ತೆ, ಅದರಲ್ಲಿ ರೌಂಡ್ಸ್ ಓಡಿಸ್ತಾರೆ, ಮಕ್ಕಳೆಲ್ಲ ಕೂತ್ಕೊಂಡು ಚೆನ್ನಾಗಿರುತ್ತೆ. ನಮ್ಮ ಜಾಣೆ ಮಗಳಲ್ಲಿ ಕೂತಿದ್ದಾಳೆ ನೋಡ್ರಿ, ಹಾಯ್ ಮಾಡ್ತಾ ಇದ್ದಾಳೆ. ಅವಳಿಗೆ ಖುಷಿ ಈ ಥರ ಎಲ್ಲ ಹೋಗೋದು, ಆಟ ಆಡೋದು. ಮತ್ತು ರಾಟೆ ಅಂತ ದೊಡ್ಡದು, ಅದನ್ನು ರಾಟೆ ಅಲ್ಲ, ಏನು ಹೇಳ್ತಾರೆ ಅದು, ಜಾಯಿಂಟ್ ವೀಲ್ ಅಂತಾರೆ, ದೊಡ್ಡದೆಲ್ಲ ಹೋಗುತ್ತಲ್ಲ ಮೇಲೆಲ್ಲ ಹೋಗಿ, ಆ ಥರದ್ರಲ್ಲೆಲ್ಲ ಕಳಿಸೋದಕ್ಕೆ ಭಯ ನಮಗೂ ಹೋಗೋದಕ್ಕೆ ಭಯ ಆ ಥರದ್ರಲ್ಲೆಲ್ಲ. ಅದಕ್ಕೆ ಈ ಥರ ಚಿಕ್ಕ ಪುಟ್ಟವು ಎಲ್ಲ ಆಡಿಸ್ತೀವಿ. ಇವತ್ತು ಇಲ್ಲಿ ಇದರಲ್ಲಿ ಟ್ರೈನು ಇದರಲ್ಲಿ ಕಳಿಸಿದ್ವಿ.
ನಾವು ಚಿಕ್ಕವರಿದ್ದಾಗ ರಾಟೆ ಇತ್ತು ಅಷ್ಟೇ. ಜಾತ್ರೆ ಅಂದರೆ ಇಷ್ಟು ದೊಡ್ಡದಾಗೆಲ್ಲ ಜಾತ್ರೆ ನಡೀತಾ ಇತ್ತು. ಆದರೆ ಈ ಥರ ಆಟ ಆಡೋದ್ರೆಲ್ಲ ಇರ್ತಿರ್ಲಿಲ್ಲ ಜಾಸ್ತಿ ದೊಡ್ಡದಾಗಿ. ಈ ಥರ ಎಲ್ಲ ಬೇರೆ ಥರ ಬರೀ ರಾಟೆ ಇರೋದು, ಮತ್ತು ಕುದುರೆ ಥರ ಇರೋದು ರೌಂಡಲ್ಲಿ ಕೂತ್ಕೊಂಡು ಅದ್ರ ಮೇಲೆ ರೌಂಡ್ ಹಾಕೋದು ಆ ಥರ ಇರೋದಷ್ಟೇ. ಈಗಿನ ಮಕ್ಳಿಗೆ ತುಂಬ ಅನುಕೂಲ, ಅದೃಷ್ಟ ಎಲ್ಲ ಐತೆ. ನೋಡಿರಿ ಜಾತ್ರೆ ಎಷ್ಟು ಚೆನ್ನಾಗಿ ಫುಲ್ಲು ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ನೈಟು ಟೈಮು ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ. ಈ ಖುಷಿನ ಎಂಜಾಯ್ ಮಾಡಬೇಕು ಅಂತಲೇ ನಾವು ಇಷ್ಟೊತ್ತು ಇದ್ದಿದ್ದು. ಸಂಜೆ ಬಂದರು ಈ ಕತ್ಲಾಗಲಿ ಅಂತ ಕಾಯ್ತಾ ಇದ್ದಿದ್ದು. ನಮ್ಮ ಜಾಣೆ ಮಗಳು ಬೇರೆ, ಅವಳಿಗೂ ಖುಷಿ ಆಗುತ್ತಲ್ವ ಈ ಥರ ಎಲ್ಲ ಅಂತ ಇಲ್ಲೇ ಇದ್ದು ಅವಳನ್ನ ಟ್ರೈನಲ್ಲೆಲ್ಲ ಆಟ ಆಡಿಸಿ ಆಮೇಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಮನೆ ಕಡೆ ಹೊರಟಿದ್ದೀವಿ. ಇವತ್ತಿನ ವ್ಲಾಗು ಚೆನ್ನಾಗಿತ್ತು, ಇವತ್ತಿನ ದಿನ ಚೆನ್ನಾಗಿತ್ತು. ಇವತ್ತಿನ ವ್ಲಾಗು ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.